8ನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ತಮಗೆಲ್ಲ ರಾಕೇಶ್ ಮುಗ್ದಮಿಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪರಿಮಾಣಗಳ ಹೋಲಿಕೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 8.1, 8.2 ಮತ್ತು 8.3ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತು ಚರ್ಚೆ ಮಾಡುತ್ತಾ ಸಾಗೋಣ. ಇದುವರೆಗೆ ವಿದ್ಯಾರ್ಥಿಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೇರವಾಗಿ ಅಭ್ಯಾಸ 8.1ರಲ್ಲಿ ಬರ್ತಕ್ಕಂಥ ಮೊದಲನೇ ಸಮಸ್ಯೆಗೆ ಹೋಗೋಣ. ಈಗ ಅಭ್ಯಾಸ 8.1ರಲ್ಲಿ ಬರ್ತಕ್ಕಂಥ ಮೊದಲನೇ ಸಮಸ್ಯೆ, ಈ ಕೆಳಗಿನವುಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂದರು. ಅಂದ್ರೆ ಅನುಪಾತವನ್ನು ಹೆಂಗೆ ಕಂಡುಹಿಡಬೇಕು ವಿದ್ಯಾರ್ಥಿ ಗೊತ್ತಿರಬೇಕು. ಅನುಪಾತವನ್ನು ಕಂಡುಹಿಡಿಬೇಕಾದ್ರೆ ಏಕಮಾನ ಒಂದೇ ರೀತಿಯಾಗಿರಬೇಕು. ಒಂದು ಚಕ್ರದ ವೇಗ ಗಂಟೆಗೆ 15 ಕಿಲೋಮೀಟ್ರ್ ಅದ, ಆಮೇಲೆ ಸ್ಕೂಟರ್ನ ವೇಗ ಗಂಟೆಗೆ 30 ಕಿಲೋಮೀಟ್ರ್ ಅದ. ಹಂಗಾರೆ ಇಲ್ಲಿ ನೋಡಿದಾಗ 2 ಕಿಲೋಮೀಟ್ರ್ ಕೊಟ್ಟಿದ್ದಾರೋ. ಈಗ ಸುಲಭವಾಗಿ ಲೆಕ್ಕವನ್ನು ಬಿಡಿಸ್ಬೋದು. ಯಾಕಂದರೆ ಚಕ್ರದ ಜವ ಮತ್ತು ಸ್ಕೂಟರ್ನ ಜವಗಳ ಅನುಪಾತ ಕಂಡುಹಿಡಿಬೇಕಾಗ್ತದೆ. 15 ಕಿಲೋಮೀಟ್ರ್ ಗಂಟೆಗೆ 30 ಕಿಲೋಮೀಟ್ರ್. ಈಗ 15 ಮತ್ತು 30 ಬರ್ಕೊಂಡು ಅವನು ಕಟ್ತಾ ಹೊಡಿಬೇಕಾಗ್ತದೆ, ಸಿಂಪ್ಲಿಫಿಕೇಷನ್ ಮಾಡಬೇಕಾಗ್ತದೆ. ಅವಾಗ ಇಲ್ಲಿ 15 ಮತ್ತು 30 ಕಟ್ತಾ ಹೊಡೆದಾಗ 3 5 15 ಅಥವಾ 15 1 15 15 2 30, ಹೀಗೆ 1:2 ಆಗ್ತದೆ. ಆದ್ದರಿಂದ ಅನುಪಾತ ಇದ್ರದ್ದು 1:2 ಆಗ್ತದೆ. ಅದೇ ರೀತಿಯಾಗಿ ಎರಡನೇ ಕ್ವೆಶನ್ನು, 5 ಮೀಟ್ರ್ನಿಂದ 10 ಕಿಲೋಮೀಟ್ರ್ ಅದ. ಈಗ 1 ಮೀಟ್ರ್ ಕೊಟ್ಟಾಗ 1 ಕಿಲೋಮೀಟ್ರ್ ಕೊಟ್ಟಾಗ ಯಾವಾಗಲೂ ಅನುಪಾತ ಕೊಟ್ಟು ಮಾಡೋಕ್ಕೆ ಬರಲ್ಲ. 5:10 ಬರ್ಕೊಳಕ್ಕೆ ಬರಲ್ಲ. ಈಗ ನಾವು ಏನು ಮಾಡ್ಬೇಕಾಗ್ತದೆ, 10 ಕಿಲೋಮೀಟ್ರನ್ನ ಮೀಟ್ರ್ದಾಗ ಮಾಡ್ಕೋಬೇಕಾಗ್ತದೆ. ಅವಾಗ 1 ಕಿಲೋಮೀಟ್ರ್ ಅಂದ್ರೆ 1000 ಮೀಟರ್ ಆಗಿರೋದ್ರಿಂದ 10 ಕಿಲೋಮೀಟ್ರನ್ನ ಮೀಟ್ರ್ ಮಾಡ್ಕೋಬೇಕಾದ್ರೆ 1000 ಗುಣಾಕಾರ ಮಾಡಬೇಕು. ಅವಾಗ 10,000 ಮೀಟ್ರ್ ಆಗ್ತದೆ. ಅವಾಗ 5 ಮೀಟ್ರ್ ಮತ್ತು 10,000 ಮೀಟ್ರ್ ಈಗ ಬರ್ಕೊಂಡು ಅವಾಗನ್ನ ಸಿಂಪ್ಲಿಫಿಕೇಷನ್ ಮಾಡಬೇಕಾಗ್ತದೆ. ಅವಾಗ 5 1 5 5 2 10 ಮುಂದೆ 3 0 ಬರ್ತದಂದ್ರೆ 1:2000 ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಬರೋಣ. 50 ಪೈಸೆ ಮತ್ತು 5 ರೂಪಾಯಿ. ಇಲ್ಲಿಯೂ ಸಹ 5 ರೂಪಾಯಿಯನ್ನು ನಾವು ಪೈಸೆದೇ ಕನ್ವರ್ಷನ್ ಮಾಡಿದಾಗ 5 × 100 ಪೈಸೆ ಆಗ್ತದೆ. ಆವಾಗ 50 ಪೈಸೆ × 500 ಪೈಸೆ ಆಗ್ತದೆ. ಅವಾಗ 50 ಪೈಸೆ ಅನುಪಾತ 500 ಪೈಸೆ ಸಿಂಪ್ಲಿಫಿಕೇಷನ್ ಮಾಡಿದಾಗ 0 0 1 ಹೋಗ್ತದೆ. ಆಮೇಲೆ 5 ಅಂದರೆ 10 50 ಆಗ್ತದೆ. ಅವಾಗ 1:50 ಬರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2ಕ್ಕೆ ಬರೋಣ. ಈ ಕೆಳಗಿನ ಅನುಪಾತಗಳ ಶೇಕಡಾವಾರಾಗಿ ಪರಿವರ್ತಿಸಿ. ಇಲ್ಲಿ ಅನುಪಾತಗಳನ್ನು ಕೊಡಲಾಗಿದೆ. ಆ ಅನುಪಾತಗಳನ್ನು ಹೋಗಿ ನಾವು ಶೇಕಡಾವನ್ನು ಕಂಡುಹಿಡಬೇಕು. ಈಗ 3:4 ಇದ್ದಾಗ ಇದನ್ನು 3 4 × 100 ಅಂತ ಮಾಡಬೇಕು. ಯಾಕಂದ್ರೆ ಶೇಕಡ ಕನ್ವರ್ಷನ್ ಮಾಡೋಕೆ ಯಾವಾಗಲೂ 100ರಿಂದ ಗುಣಿಸಬೇಕಾಗ್ತದೆ. ಅವಾಗ ಸಿಂಪ್ಲಿಫಿಕೇಷನ್ ಮಾಡಿದಾಗ ಕಟ್ತಾ ಹೊಡೆದಾಗ 4 1 4 4 25 100 ಆಗ್ತದೆ. 25 3 75 ಶೇಕಡ ಬರ್ತದೆ. ಅದೇ ರೀತಿಯಾಗಿ ಎರಡನೇ ಲೆಕ್ಕ 2:3 ಇದ್ದಾಗ 2 3 × 100. ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದಾಗ 200 2 × 100 200/3 ಆಗ್ತದೆ. ಅವಾಗ ಇದು 200/3 ನಾವು ಮಿಶ್ರ ಭಿನ್ನರಾಶಿ ಮಾಡಿದಾಗ 66.2 ಶೇಕಡ ಬರ್ತದೆ. ಇನ್ನು ಮುಂದಿನ ಮೂರನೇ ಪ್ರಶ್ನೆ, 25 ವಿದ್ಯಾರ್ಥಿಗಳಲ್ಲಿ 72ರಷ್ಟು ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವರು. ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ, 72% ಗಣಿತದಲ್ಲಿ ಆಸಕ್ತಿ ಇದ್ದವರು, ಯಾರಿಗೆ ಆಸಕ್ತಿ ಇಲ್ಲ ಅಂದಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಇಲ್ಲಿ ಗೊತ್ತದ. ಅದಕ್ಕೆ ಗಣಿತದಲ್ಲಿ ಆಸಕ್ತಿ ಹೊಂದಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ 25ರಲ್ಲಿ 72% ಮಾಡಬೇಕಾಗ್ತದೆ. 25ರಲ್ಲಿ 72% ಅಂದಾಗ 72 100 × 25 ಆಗ್ತದೆ. ಅವಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಾವು 25 4 100 ಅಥವಾ ಇಲ್ಲಿ ಯಾವ ರೀತಿ ಕಟ್ತಾ ಹೊಡೆದಾನಂದ್ರೆ 5ರಲ್ಲಿ ಹೊಡೆದರು. 5ರಲ್ಲೇ ಕಟ್ತಾ ಹೊಡೆದಾಗ 5 5 25 5 4 ಮಾಡಲಾಗಿದೆ. ಹಂಗಾರೆ ಈ ರೀತಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ಅದ್ರ ಬೆಲೆ 18 ಬರ್ತದೆ. ಅಂದರೆ ಗಣಿತದಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ಸಂಖ್ಯೆ ಎಷ್ಟಾಗ್ತಾರೆ? 15 18 ಆದರೆ ಆಸಕ್ತಿ ಇಲ್ಲದೇ ಇರತಕ್ಕಂಥ ಸಂಖ್ಯೆ ಎಷ್ಟು ಕಂಡಾಗ 25 ವಿದ್ಯಾರ್ಥಿಗಳ 18ನ್ನು ಕಳೆದಾಗ 7 ಜನ ಆಸಕ್ತಿ ಇಲ್ಲದೇ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತದೆ. ಇನ್ನು ಫುಟ್ಬಾಲ್ ತಂಡವು ಅವರು ಆಡಿದ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನು ಗೆದ್ದಿದೆ. ಅಂದರೆ ಒಟ್ಟು 10 ಪಂದ್ಯಗಳನ್ನು ಗೆದ್ದಿದೆ. ಗೆಲುವಿನ ಶೇಕಡ 40 ಆಗಿದ್ದರೆ ಅವರು ಆಡಿದ ಪಂದ್ಯಗಳು ಎಷ್ಟು? ನೋಡಿ, ಈ ರೀತಿ ಪ್ರಶ್ನೆ ಇದ್ದಾಗ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯ ಗೆದ್ದಿದ್ದಾಗ ಗೆಲುವಿನ ಶೇಕಡ 40 ಕೊಟ್ಟಾಗ ಅವರು ಆಡಿದ ಪಂದ್ಯಗಳು ಎಷ್ಟು ಕಂಡುಹಿಡಿ ಅಂದಾಗ ನಾವು ಆಡಿದ ಪಂದ್ಯಗಳ ಸಂಖ್ಯೆಯನ್ನು x ಅಂತ ತೆಗೆದುಕೊಂಡಾಗ x ಪಂದ್ಯಗಳಲ್ಲಿ 40% ಗೆಲುವಿನ ಪ್ರಮಾಣ ಇದ್ದಾಗ ನಾವು ಗೆದ್ದ ಪಂದ್ಯಗಳ ಸಂಖ್ಯೆಯನ್ನು ಸುಲಭವಾಗಿ ಕಂಡುಹಿಡಬಹುದು. x ಪಂದ್ಯಗಳ 40% ಪ್ರಮಾಣ ಅಂದಾಗ x × 40% ಆಗ್ತದೆ. ಆ ಗೆದ್ದ ಪಂದ್ಯಗಳ ಸಂಖ್ಯೆ 10 ಕೊಡಲಾಗಿದೆ. ಕೊಟ್ಟಾಗ ಈಗ x 40% ಅಂದಾಗ 40/100 ಆಗ್ತದೆ. 40/100 10 ಆಗ್ತದೆ. 40/100 ಸಮಚಿಹ್ನೆ ಬಲಭಾಗಕ್ಕೆ ಬಂದಾಗ ರಿವರ್ಸ್ ಆಗ್ತದೆ. ಅವಾಗ x 10 × 100/40 ಆಗ್ತದೆ.
ಇಲ್ಲಿ ಕಡ್ತಾ ಹೊಡೆದಾಗ 0 ಕಡ್ತಾ ಹೊಡೆದಾಗ 4 1 4 25 ಇಲ್ಲಿ 100 ಆಗ್ತದೆ. 25 ಇಲ್ಲಿ ತಂಡ ಆಡಿದ ಒಟ್ಟು ಪಂದ್ಯಗಳ ಸಂಖ್ಯೆ ಸಿಗ್ತದೆ. ಈ ರೀತಿ ಸಮಸ್ಯೆಯನ್ನು ಬಿಡಿಸಬೇಕಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 5ಕ್ಕೆ ಬರೋಣ. ಚಮೇಲಿಯು ತನ್ನಲ್ಲಿರುವ ಹಣದಲ್ಲಿ 75% ಖರ್ಚು ಮಾಡಿದ ನಂತರ ಅವಳ ಬಳಿ ರೂಪಾಯಿ 600 ಇದ್ದರೆ ಆರಂಭದಲ್ಲಿ ಆಕೆಯ ಬಳಿ ಇದ್ದ ಹಣವೆಷ್ಟು ಅಂತ ಕೇಳಾಗಿದೆ. ನೋಡಿರಿ, ಚಮ್ಲಿಯ ಆರಂಭದಲ್ಲಿದ್ದ ಹಣ ಅಂತ 100 ತೆಗೆದುಕೊಂಡಾಗ ಅವಳು ಖರ್ಚು ಮಾಡಿದ ಹಣ ಎಷ್ಟಾಗ್ತದೆ? 100ರಲ್ಲಿ 75% ಖರ್ಚು ಮಾಡಲಾಗಿದೆ ಅಂದರು. ಆಗ 100ಕ್ಕೆ 75 ಅಂದಾಗ ಅದು 75 ರೂಪಾಯಿ ಆಗ್ತದೆ. ನಂತರ ಅವರು ಉಳಿತಾಯ ಮಾಡಿದ ಹಣ ಎಷ್ಟಾಗ್ತದೆ? 70 ರೂಪಾಯಿ ಖರ್ಚು ಮಾಡಿ ಉಳಿತಾಯ ಮಾಡಿದ ಅಂದಾಗ 100ರಲ್ಲಿ 75ನ್ನು ಕಳೆದಾಗ 25 ರೂಪಾಯಿ ಆಕೆ ಉಳಿತಾಯ ಮಾಡಿದ ಹಣ ಆಗ್ತದೆ. ಅಂದರೆ 25 ರೂಪಾಯಿ ಉಳಿತಾಯ ಮಾಡ್ಬೇಕಾದ್ರೆ ಆಕೆ ತೆಗೆದುಕೊಂಡ ಹಣ ಎಷ್ಟದ? ಚಮೇಲೆ 100 ರೂಪಾಯಿ ಅದ. ಹಾಗಾದರೆ 600 ರೂಪಾಯಿ ಉಳಿತಾಯ ಮಾಡ್ಬೇಕಾದ್ರೆ ಆಕೆ ತೆಗೆದುಕೊಂಡ ಹಣ ಕಂಡುಹಿಡಿಬೇಕಾರೆ 100/25 ಇಂಟು 600 ಮಾಡಬೇಕು. ಆವಾಗ 2400 ಆಗ್ತದೆ. ಹೀಗೆ ಅವಳು ಆರಂಭದಲ್ಲಿದ್ದ ಹಣ 2400. ಇನ್ನು ಪ್ರಶ್ನೆ ಸಂಖ್ಯೆ 6ಕ್ಕೆ ಬರೋಣ. ಒಂದು ಪಟ್ಟಣದಲ್ಲಿನ 60% ಜನರು ಕ್ರಿಕೆಟ್, 30% ಜನರು ಫುಟ್ಬಾಲ್ ಮತ್ತು ಉಳಿದವರು ಇತರ ಆಟಗಳನ್ನು ಇಷ್ಟಪಟ್ಟರೆ ಆಗ ಎಷ್ಟು ಜನರು ಇತರ ಆಟಗಳನ್ನು ಒಂದು ಪಟ್ಟಣದಲ್ಲಿನ 60% ಜನರು ಕ್ರಿಕೆಟ್, 30% ಜನರು ಫುಟ್ಬಾಲ್, ಉಳಿದವರು ಇತರ ಆಟಗಳನ್ನು ಇಷ್ಟಪಟ್ಟರೆ ಆಗ ಎಷ್ಟು ಜನರು ಇತರ ಆಟಗಳನ್ನು ಇಷ್ಟಪಡುತ್ತಾರೆ? ಒಟ್ಟು ಜನರ ಸಂಖ್ಯೆ 50 ಲಕ್ಷವಾದಾಗ ಪ್ರತಿಯೊಂದು ರೀತಿಯ ಆಟವನ್ನು ಇಷ್ಟಪಡುವವರ ನಿಖರ ಸಂಖ್ಯೆಯನ್ನು ಹುಡುಕಿ ಎಂದರು. ಇದಕ್ಕೆ ಸರಿಯಾದ ಉತ್ತರ ನೋಡಿದಾಗ ಒಟ್ಟು ಜನರ ಸಂಖ್ಯೆಯನ್ನು 50 ಲಕ್ಷ ಅಂದಾಗ ಕ್ರಿಕೆಟನ್ನು ಇಷ್ಟಪಡ್ತಕ್ಕಂಥ ಜನರ ಸಂಖ್ಯೆ ಕಂಡುಹಿಡಬೇಕಾದ್ರೆ 50 ಲಕ್ಷದಲ್ಲಿ 60% ಮಾಡಬೇಕಾಗ್ತದೆ ಇಷ್ಟಪಟ್ಟರ ಸಂಖ್ಯೆ. ಆಗ 50 ಲಕ್ಷದ 60% ಅಂದಾಗ ಅದು ಎಷ್ಟು ಬರ್ತದೆ? 30 ಲಕ್ಷ ಉತ್ತರ ಬರ್ತದೆ. 60/100 ಇಂಟು 50 ಲಕ್ಷ ಮಾಡಿದಾಗ 30 ಲಕ್ಷ ಬರ್ತದೆ. ಅದೇ ರೀತಿ ಫುಟ್ಬಾಲನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ 50 ಲಕ್ಷದಲ್ಲಿ 30% ಫುಟ್ಬಾಲನ್ನು ಇಷ್ಟಪಡುತ್ತಾರೆ. ಅವಾಗ 30 ಇಂಟು 50 ಲಕ್ಷ ಮಾಡಿದಾಗ 15 ಲಕ್ಷ ಉತ್ತರ ಬರ್ತದೆ. ಇನ್ನು ಇತರ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆ ಕಂಡುಹಿಡಿದಾಗ 50 ಲಕ್ಷದಲ್ಲಿ 30 ಲಕ್ಷ ಮತ್ತು 15 ಲಕ್ಷನ ನಾವು ಕಳೆದಾಗ ಅದು 5 ಲಕ್ಷ ಬರ್ತದೆ. ಹೀಗೆ ಇತರ ಆಟಗಳನ್ನು ಇಷ್ಟಪಡುವವರ ಶೇಕಡಾವನ್ನು ಕಂಡುಹಿಡಬೇಕು. ಅವಾಗ 5 ಲಕ್ಷ/50 ಲಕ್ಷ ಇಂಟು 100 ಮಾಡಿದಾಗ 10% ಜನರು ಇತರ ಆಟಗಳನ್ನು ಇಷ್ಟಪಡ್ತಾರೆ. ಇನ್ನು ನೆಕ್ಸ್ಟು ಅಭ್ಯಾಸ 8.2ರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡೋಣ. ಅದರಲ್ಲಿ ಅಭ್ಯಾಸ 1.2ರಲ್ಲಿ ಮೊದಲನೇ ಸಮಸ್ಯೆ, ಒಬ್ಬನ ಸಂಬಳದಲ್ಲಿ ಅಥವಾ ಒಬ್ಬನ ವೇತನದಲ್ಲಿ 10%ರಷ್ಟು ಹೆಚ್ಚಳವನ್ನು ಪಡೆದನು. ಅವರ ಈಗಿನ ಸಂಬಳ 1,54,000 ರೂಪಾಯಿ ಆಗಿದ್ದರೆ ಅವನ ಹಿಂದಿನ ವೇತನ ಎಷ್ಟು ಅಂತ ಕೇಳಿದರು. ನಾವು ಇಲ್ಲಿ ನೋಡಿ, ಹೆಚ್ಚಿದ ಸಂಬಳ ಎಷ್ಟದ? ಈಗಿನ ವೇತನ ಹೆಚ್ಚಾದಾಗ ಅವನ ಸಂಬಳ ಈಗಿಂದು 1,50,000 ಅದಕ್ಕಾಗಿ ಹೆಚ್ಚಿನ ಸಂಬಳ 1,54,000 ಆಗ್ತದೆ. ಅಂದರೆ ಹೆಚ್ಚಿದ ಸಂಬಳದ ಶೇಕಡ ಎಷ್ಟದ? 10% ಕೊಡಲಾಗಿದೆ. ಹೀಗೆ ಹೆಚ್ಚಿನ ವೇತನ ಕಂಡುಹಿಡಿಬೇಕಾದ್ರೆ ಸೂತ್ರ ಏನಂದರೆ ಹೆಚ್ಚಿನ ವೇತನ ಮೂಲ ವೇತನ ಇಂಟು 1 ಪ್ಲಸ್ ಹೆಚ್ಚಳ/100 ಆಗಿರ್ತದೆ. ಆಗ ಹೆಚ್ಚಿದ ವೇತನ 1,54,000 ಆದಾಗ ಮೂಲ ವೇತನ ಇಂಟು 1 ಪ್ಲಸ್ ಹೆಚ್ಚಳ ಎಷ್ಟದ? 10%. 10 ತುಂಬಿದಾಗ 10/100 ಆಗ್ತದೆ. ನಂತರ ಇಲ್ಲಿ 1 ಪ್ಲಸ್ 10/100 ಇಲ್ಲಿ 100 ಲಸ ಬಂದಾಗ 100 ಪ್ಲಸ್ 10 ಅಂದರೆ 110 ಆಗ್ತದೆ. ಅವಾಗ 110 10 ಆಗ್ತದೆ. ನಂತರ ಮೂಲ ವೇತನ ಕಂಡುಹಿಡಿಬೇಕಾದ್ರೆ 110 10 ಈ ಕಡೆ ಸೈಡ್ ಬಂದಾಗ ಎಡಭಾಗಕ್ಕೆ ಬಂದಾಗ ಅದು ರಿವರ್ಸ್ ಆಗ್ತದೆ. ಅವಾಗ 1,54,000 ಇಂಟು 100 ಇಂಟು 110 ಆಗ್ತದೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 1,40,000 ರೂಪಾಯಿ ಮೂಲ ವೇತನ ಹಿಂದಿನ ವೇತನ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2ಕ್ಕೆ ಬರೋಣ. ಭಾನುವಾರ 845 ಜನರು ಮೃಗಾಲಯಕ್ಕೆ ಹೋದರು. ಸೋಮವಾರ ಮಾತ್ರ 169 ಜನರು ಹೋಗಿದ್ದಾರೆ. ಸೋಮವಾರ ಮೃಗಾಲಯಕ್ಕೆ ಭೇಟಿ ನೀಡುವ ಜನರ ಶೇಕಡಾ ಇಳಿಕೆ ಏನು ಅಂತ ಕೇಳಿದ. ಅದರ ಪರಿಹಾರ ನೋಡಿದಾಗ ಭಾನುವಾರಕ್ಕೆ ಮೃಗಾಲಯಕ್ಕೆ ಭೇಟಿ ನೀಡಿದವರ ಸಂಖ್ಯೆ 845 ಕೊಡಲಾಗಿದೆ. ಆಮೇಲೆ ಸೋಮವಾರ ಮೃಗಾಲಯಕ್ಕೆ ಭೇಟಿ ನೀಡಿದವರ ಸಂಖ್ಯೆ 169 ಕೊಡಲಾಗಿದೆ. ಅದರ ಮೃಗಾಲಯಕ್ಕೆ ಭೇಟಿ ನೀಡಿದವರ ಜನರ ಸಂಖ್ಯೆ ಇಳಿಕೆ ನೋಡಿದಾಗ ಎಷ್ಟು ಹೋಗಿರು ಎಷ್ಟು ಇಳಿಕೆ ಆದಾಗ 184ರಲ್ಲಿ 169 ಕೈದಾಗ 676 ಸಂಖ್ಯೆ ಇಳಿಕೆ ಆಗಿದ್ದಾಗ ಶೇಕಡಾ ಇಳಿಕೆ ಕಂಡುಹಿಡಿಬೇಕಾದ್ರೆ ಇಳಿಕೆ ಇಂಟು 100/100 ಮೂಲ ಸಂಖ್ಯೆ ಮಾಡಬೇಕಾಗ್ತದೆ. ಆವಾಗ ಇಳಿಕೆ 676 ಇಂಟು 100/100 ಮೂಲ ಸಂಖ್ಯೆ 845 ಅದ. 845 ಭೇಟಿ ನೀಡಿರ್ತಕ್ಕಂಥ ಜನರ ಸಂಖ್ಯೆ ಅದ ಭಾನುವಾರ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 80%ದಷ್ಟು ಶೇಕಡಾ ಇಳಿಕೆ ಆಗ್ಯದ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 3. ಅಂಗಡಿಯವನು 80 ವಸ್ತುಗಳನ್ನು 42,400ಕ್ಕೆ ಖರೀದಿಸಿದ.
16% ಲಾಭಕ್ಕೆ ಮಾರ್ತಾನೆ. ಒಂದು ವಸ್ತುವಿನ ಮಾರಾಟದ ಬೆಲೆಯನ್ನು ಹುಡುಕಿ ಎಂದರು. ಅವ್ರು ಹಿಂಗೆ ಒಂದು ವಸ್ತುವಿನ ಮಾರಾಟದ ಬೆಲೆ ಹುಡುಕ್ಬೇಕಾದ್ರೆ 80 ಲೇಖನಗಳ ಬೆಲೆಯನ್ನು ಅಂದರೆ 80 ವಸ್ತುಗಳ ಬೆಲೆ ಎಷ್ಟದ? 2400 ಅದ 80 ವಸ್ತುಗಳ ಬೆಲೆ. ಆಗ ಒಂದು ವಸ್ತುವಿನ ವೆಚ್ಚ ಎಷ್ಟಾಗ್ತದೆ ಅಂದ್ರೆ 2400 / 80 ಮಾಡಿದಾಗ ಅದು 30 ರೂಪಾಯಿ ಆಗ್ತದೆ. ಈಗ ಶೇಕಡಾ ಲಾಭ 16% ಅದ. ಅಂದ್ರೆ ಈಗ ವಸ್ತುವಿನ ಮಾರಾಟದ ಬೆಲೆ ಕಂಡುಬೇಕಾದ್ರೆ ಅದರ ಸೂತ್ರ ಮಾರಾಟದ ಬೆಲೆ ಕೊಂಡ ಬೆಲೆ × 1 + ಲಾಭ / 100 ಸೂತ್ರ ಅದ. ಈ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ತುಂಬಿದಾಗ ವಸ್ತುವಿನ ಮಾರಾಟದ ಬೆಲೆ ಸಿಗ್ತದೆ. ಕೊಂಡ ಬೆಲೆ 30 ಅದ × 1 + ಲಾಭ 16 ಅದ. ಶೇಕಡಾ 16 ಅದ. 16 / 100 ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 30 × 116 / 100 ಆಗ್ತದೆ. ಇದನ್ನು ಬಿಡಿಸಿದಾಗ 34.80 ರೂಪಾಯಿ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. ವಸ್ತು ಒಂದರ ಅಸಲು ಬೆಲೆ 15,500 ರೂಪಾಯಿ ಅದರ ರಿಪೇರಿಗಾಗಿ 4,500 ಖರ್ಚು ಮಾಡಲಾಯಿತು. ಇದರ 15% ಲಾಭಕ್ಕಾಗಿ ಮಾರಾಟ ಮಾಡಿದರೆ ವಸ್ತುವಿನ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಲಾಗಿದೆ. ಅದರ ವಸ್ತುವಿನ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ವಸ್ತು ಒಂದರ ಅಸಲು ಬೆಲೆ 15,500 ರೂಪಾಯಿ ಅದ. ರಿಪೇರಿಗಾಗಿ ಖರ್ಚು ಮಾಡಿದ ಹಣ 450 ರೂಪಾಯಿ ಅದ. ಕೊಂಡ ಬೆಲೆ ನಾವು ಕಂಡುಹಿಡಿಬೇಕಾದ್ರೆ 15,500 ರೂಪಾಯಲ್ಲಿ 4,500 ಕೂಡಿಸಿದಾಗ 15,950 ರೂಪಾಯಿ ಆಗ್ತದೆ. ಈಗ ಲಾಭ 15% ಆಗ್ತದೆ. ಅವಾಗ ಮಾರಾಟದ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ವಸ್ತುವಿನ ಸೂತ್ರ ಕೊಂಡ ಬೆಲೆ × 1 + ಲಾಭ × 100 ಆಗ್ತದೆ. ಈಗ ಕೊಂಡ ಬೆಲೆ 15,950 ತುಂಬೋಣ. 1 + ಲಾಭ 15% 15 ತುಂಬೋಣ / 100. ಈಗ 1 + 15 / 100 ಸಿಂಪ್ಲಿಫಿಕೇಷನ್ ಮಾಡಿದಾಗ 115 / 100 ಆಗ್ತದೆ. ನಂತರ ಕಡಿತ ಹೊಡೆದಾಗ ಅದು 18,342.50 ರೂಪಾಯಿ ಮಾರಾಟದ ಬೆಲೆ ಆಗ್ತದೆ ವಸ್ತುವಿಂದು. ಇನ್ನು ಪ್ರಶ್ನೆ ಸಂಖ್ಯೆ 5ಕ್ಕೆ ಬರೋಣ. ಇಲ್ಲಿ VSR ಮತ್ತು ಟಿವಿಯನ್ನು ತಲಾ 8,000 ರೂಪಾಯಿಗೆ ಖರೀದಿಸಲಾಯಿತು. ಅಂಗಡಿಯವನು VSR ಅನ್ನು 4% ನಷ್ಟಕ್ಕೆ, ಟಿವಿಯನ್ನು 8% ಲಾಭಕ್ಕೆ ಗಳಿಸಿದ್ದಾನೆ. ಕೊಂಡುಕೊಂಡ. ಇಡೀ ವಹಿವಾಟದಲ್ಲಿ ಶೇಕಡಾ ಲಾಭ ಶೇಕಡಾ ನಷ್ಟವನ್ನು ಹುಡುಕಿ ಅಂದರೆ ಇವಾಗ ಲಾಭ ಆಗ್ಯದ ಅಥವಾ ನಷ್ಟ ಆಗ್ಯದನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಇವಾಗ ಕಂಡುಹಿಡಿದಾಗ ಮೊದಲೇದು VSRನ ಕೊಂಡ ಬೆಲೆ 8,000 ಅದ, ನಷ್ಟ 4% ಅದಾಗ ಮಾರಾಟದ ಬೆಲೆ ಎಷ್ಟಾಗ್ತದೆ ಕಂಡುಹಿಡಿಯೋಣ. ಮಾರಾಟದ ಬೆಲೆ ಕಂಡುಹಿಡಿಬೇಕಾದ್ರೆ ಕೊಂಡ ಬೆಲೆ × 1 + ನಷ್ಟ / 100 ಆಗ್ತದೆ. ಇಲ್ಲಿ ಬೆಲೆಗಳನ್ನು ತುಂಬಿದಾಗ ಏನಾಗ್ತದೆ? ಕೊಂಡ ಬೆಲೆ 8,000 × 1 - ನಷ್ಟ ಎಷ್ಟದ? 4 ಅದ. 4 / 100 ಆಗ್ತದೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 96 / 100 ಆಗ್ತದೆ. ಆಗ 8,000 × 96 / 100 ಇದನ್ನು ಬಿಡಿಸಿದಾಗ 7,680 ರೂಪಾಯಿ ಇದರ ನಷ್ಟ ಆಗ್ತದೆ. ಇದು ಸೂತ್ರ ಕೊಂಡ ಬೆಲೆ 1 + ನಷ್ಟ / 100 ಆಗ್ಬೇಕು ಸೂತ್ರ ಅದ. ಇನ್ನು ಅದೇ ರೀತಿಯಾಗಿ ಟಿವಿಯ ಕೊಂಡ ಬೆಲೆ 8,000 ರೂಪಾಯಿ ಆದಾಗ ನಷ್ಟ 8% ಆದಾಗ ಮಾರಾಟದ ಬೆಲೆ ಕಂಡುಹಿಡಿಬೇಕಾದ್ರೆ ಕೊಂಡ ಬೆಲೆ × 1 + ನಷ್ಟ × 100 ಆಗ್ತದೆ. ಆವಾಗ 8,000 × 1 + 8 × 100 ಆವಾಗ 8,000 × 108 / 100 ಆಗ್ತದೆ. ಸಿಂಪ್ಲಿಫಿಕೇಷನ್ ಮಾಡಿದಾಗ 8,640 ಆಗ್ತದೆ. ಇಲ್ಲಿ ಒಟ್ಟು ಮಾರಿದ ಬೆಲೆ ಎರಡೂ ಕೊಡಿಸ್ಬೇಕು. ಟಿವಿದು ಮತ್ತು VSR ಎರಡೂ ಕೊಡಿಸಿದಾಗ 7,680 8,640 ಕೊಡಿಸಿದಾಗ 16,320 ಆಗ್ತದೆ. ಅದೇ ರೀತಿ ಒಟ್ಟು ಕೊಂಡ ಬೆಲೆಯನ್ನು ಮಾಡಬೇಕಾಗ್ತದೆ. 8,000ದಾಗ 8,000 ಕೂಡಿಸಿದ್ರೆ 16,000 ಆಗ್ತದೆ. ಅವಾಗ ಲಾಭ ಕಂಡುಹಿಡಿಬೇಕಾದ್ರೆ 16,320 16,000 ಕಳೆದಾಗ 320 ಆಗ್ತದೆ. ಅವಾಗ ಶೇಕಡಾ ಲಾಭ ಕಂಡುಹಿಡಿಯೋ ಸೂತ್ರ ಶೇಕಡಾ ಲಾಭ = ಲಾಭ × 100 / ಒಟ್ಟು ಕೊಂಡ ಬೆಲೆ ಆಗ್ತದೆ. 320 × 100 / 16,000 ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 2% ಕೊಂಡ ಲಾಭ ಆಗ್ತದೆ. ಶೇಕಡಾ ಲಾಭ 2% ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 6ಕ್ಕೆ ಬರೋಣ. ಮಾರಾಟದ ಒಂದರಲ್ಲಿ ಒಂದು ಅಂಗಡಿಯು ಎಲ್ಲ ವಸ್ತುಗಳ ನಮೂದಿತ ಬೆಲೆಯ ಮೇಲೆ 10% ರಿಯಾಯಿತಿಯನ್ನು ನೀಡಿತು. 1,450 ರೂಪಾಯಿ ಎಂದು ನಮೂದಿತವಾಗಿರ್ತಕ್ಕಂಥ ಒಂದು ಜೋಡಿ ಜೀನ್ಸ್ ಮತ್ತು ತಲಾ 850 ರೂಪಾಯಿಗೆ ನಮೂದಿತವಾಗಿರ್ತಕ್ಕಂಥ 2 ಶರ್ಟ್ಗಳಿಗೆ ಗ್ರಾಹಕರು ಎಷ್ಟು ಹಣವನ್ನು ಪಾವತಿಸಬೇಕಾಗುತ್ತದೆ ಅಂತ ಕೇಳಿದರು. ಇಲ್ಲಿ ಪರಿಹಾರನ ಹುಡುಕಿದಾಗ ಜೀನ್ಸ್ನ ಮಾರುಕಟ್ಟೆಯ ಬೆಲೆ ಎಷ್ಟದಂದ್ರೆ 1,450 ರೂಪಾಯಿ ಅದ. 2 ಶರ್ಟ್ಗಳ ಮಾರುಕಟ್ಟೆಯ ಬೆಲೆ ಏನಾಗ್ತದೆ? 1 ಶರ್ಟ್ದು ಕೊಡಲಾಗಿದೆ 2 ಶರ್ಟ್ ಅಂದಾಗ ನಾವು ಇಲ್ಲಿ 1 ಶರ್ಟ್ದು 850 ಇದ್ದಾಗ 2 ಶರ್ಟ್ದು ತಲಾ ಅಂದಾಗ 850 × 2 ಅಂದಾಗ 1,700 ಆಗ್ತದೆ. ಅವಾಗ ಒಟ್ಟು ಮಾರಾಟದ ಬೆಲೆ ಶರ್ಟ್ದು ಮತ್ತು ಜೀನ್ಸ್ದು ಎರಡೂ ಕಂಡುಹಿಡಿದಾಗ ಎರಡೂ ಕೂಡಿಸಿದಾಗ
1450 ಇಂಟು 17 ಕೊಡಿಸಿದಾಗ 3150 ಶರ್ಟ್ ಮತ್ತು ಜೀನ್ಸ್ದು ಒಟ್ಟು ಬೆಲೆ ಮಾರಾಟದ ಬೆಲೆ ಆಗ್ತದೆ. ರಿಯಾಯಿತಿ 10% ಅಂತ ಕೊಡಲಾಗಿದೆ. ಅದರ ಮೇಲೆ ಮಾರುಕಟ್ಟೆಯ ಬೆಲೆ ಮಾರಾಟದ ಬೆಲೆಯನ್ನು ಕಂಡಿದಾಗ ನಮ್ಮ ಮಾರುಕಟ್ಟೆಯ ಬೆಲೆ ಗೊತ್ತದ 3150 ಇದೆ. ಇನ್ನು ಸೂತ್ರ 1 ಮೈನಸ್ ರಿಯಾಯಿತಿ /100 ಅದ. ಆಗ 1 ಮೈನಸ್ ರಿಯಾಯಿತಿ 10 ತೊಗೊಂಡಾಗ 10/100 ಆಗ್ತದೆ. ಆಗ ಬ್ರ್ಯಾಕೆಟಲ್ಲಿರ್ತಕ್ಕಂಥ ಬಿಡಿಸಿದಾಗ 90/100 ಆಗ್ತದೆ. ಇಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದಾಗ 2835 ಈ ಥರ ಉತ್ತರ ಬರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7ಕ್ಕೆ ಬಂದಾಗ ಒಬ್ಬ ಹಾಲು ಕರೆಯುವವನು ತನ್ನ 2 ಎಮ್ಮೆಗಳನ್ನು ತಲಾ 20,000 ರೂಪಾಯಿಗೆ ಮಾರಿದನು. ಒಂದರಲ್ಲಿ ಅವರು 5ರಷ್ಟು ಲಾಭವನ್ನು ಗಳಿಸಿದರು, ಇನ್ನೊಬ್ಬರು 10ರಷ್ಟು ನಷ್ಟವನ್ನು ಅನುಭವಿಸಿದರು. ಅವನು ಒಟ್ಟಾರೆ ಲಾಭ ಅಥವಾ ನಷ್ಟವನ್ನು ಹುಡುಕಿ ಪ್ರತಿಯೊಂದಕ್ಕೆ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತದ. ಈಗ ಪರಿಹಾರ ನೋಡಿದಾಗ ಎಮ್ಮೆಯ ಕೊಂಡ ಬೆಲೆ 20,000 ಕೊಡಲಾಗಿದೆ, ಲಾಭ 5% ಆಗಿದೆ. ಅವಾಗ ಲಾಭ 5% ಆದಾಗ ಮಾರಾಟದ ಬೆಲೆ ಏನಾಗ್ತದೆ, ಅವಾಗ ಕೊಂಡ ಬೆಲೆ (1 ಪ್ಲಸ್ ಲಾಭ /100) ಆಗ್ತದೆ. ಅಂದರೆ ಇಲ್ಲಿ ಮಾರಾಟದ ಬೆಲೆ 20,000 ಆದಾಗ ಕೊಂಡ ಬೆಲೆ CP ಕಾಸ್ಟ್ ಪ್ರೈಸ್ ಅಂತ ಕರಿತೇವೆ (1 ಪ್ಲಸ್ 5/100) ಆಗ್ತದೆ. ಬ್ರ್ಯಾಕೆಟಲ್ಲಿ ಬಿಡಿಸಿದಾಗ 105/100 ಆಗ್ತದೆ. ಈಗ ಕೊಂಡ ಬೆಲೆ ಕಣ್ಣಿನ ಕಾಸ್ಟ್ ಪ್ರೈಸು ಆಗ 2,000 ಇಂಟು ಇದು ರಿವರ್ಸ್ ಈ ಕಡೆ ಬಂದಾಗ ರಿವರ್ಸ್ ಆಗ್ತದೆ. ಆವಾಗ 100/105 ಆಗ್ತದೆ. ಇಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ಅದು 4,00,000/21 ಆಗ್ತದೆ. ಇದನ್ನು ಬಿಡಿಸಿದಾಗ ನಾವೇನಾಗ್ತದೆ 20,000 ಆಗ್ತದೆ. ಅಂದರೆ ಕೊಂಡ ಬೆಲೆ ಮಾರಾಟದ ಬೆಲೆ ಹತ್ರ ಆಕಳದ ಎಮ್ಮೆಯ ಮಾರಾಟದ ಬೆಲೆ ಎಷ್ಟಾಗ್ತದೆ 20,000 ಆಗ್ತದೆ. ಇನ್ನು ನಷ್ಟ ಆದಾಗ ಏನಾಗ್ತದೆ 10%, ಅವಾಗ ಮಾರಾಟದ ಬೆಲೆ ಏನಾಗ್ತದೆ ನೋಡೋಣ. ಅವಾಗ ಅಲ್ಲಿಯೂ ಸಹ ಸೇಮ್ ಸೂತ್ರ. ಅವಾಗ 20,000 ಇಂಟು ಕೊಂಡ ಬೆಲೆ (1 ಮೈನಸ್ 10/100) ಅದ. ಯಾಕೆ 1 ಮೈನಸ್ ಸೂತ್ರದ ಇಲ್ಲಿ ವಿದ್ಯಾರ್ಥಿಗಳು ಸರಿಪಡಿಸ್ಕೋಬೇಕು. 1 ಮೈನಸ್ ಲಾಭ /100 ಆಗಬೇಕಾಗ್ತದೆ. ಈಗ ಈ 70,000 ಇಂಟು ಕಾಸ್ಟ್ ಪ್ರೈಸ್ ಇಂಟು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 90/100 ಆಗ್ತದೆ. ಕೊಂಡ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ 20,000 ಇಂಟು 100/90 ಮಾಡಿದಾಗ 2,00,000/9 ಆಗ್ತದೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಈಗ ನೋಡಿರಿ 2 ಎಮ್ಮೆಗಳ ಒಟ್ಟು ಕೊಂಡ ಬೆಲೆಯನ್ನು ಕಂಡುಹಿಡಿದಾಗ 4,00,000/21 ಅದ. ಇದು 2,00,000/9 ಅದ. ಎರಡೂ ಕೂಡಿಸಿದಾಗ ಲಸ 21 ಮತ್ತು 9 ಲಸ 63 ಆಗ್ತದೆ. ಆವಾಗ 12 ಲಕ್ಷ ಪ್ಲಸ್ 14 ಲಕ್ಷ ಆಗ್ತದೆ /63. ಟೋಟಲಾಗಿ 26 ಲಕ್ಷ/63 ಆಗ್ತದೆ. ನಂತರ ಒಟ್ಟು ಮಾರಿದ ಬೆಲೆ 20 ಲಕ್ಷ ಇಂಟು 2 ಅಂದರೆ ಆಗ 40 ಲಕ್ಷ ಆಗ್ತದೆ. ಆಗ 40 ಲಕ್ಷ ಅನ್ನೋದು 26 ಲಕ್ಷ/63ಕ್ಕಿಂತ ಚಿಕ್ಕದಾಗಿರೋದ್ರಿಂದ ನಾವು ಹೇಳ್ಬೋದು ನಷ್ಟ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಆಗ್ತದೆ. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ನಾವು ಕಂಡುಹಿಡಿದಾಗ 26 ಲಕ್ಷ/63 ಮೈನಸ್ 40 ಲಕ್ಷ ಮಾಡಿದಾಗ 26 ಲಕ್ಷದಾಗ 63 ಲಸ ಕಂಡಿದಾಗ 25 ಲಕ್ಷ 20,000 ಆಗ್ತದೆ. ಕಳೆದಾಗ 80 ಲಕ್ಷ/63 ಅಂದಾಗ 1,0269.84 ಅಂದಾಜಾಗಿ ಬೆಲೆ ಬರ್ತದೆ. ಇನ್ನು ಶೇಕಡಾ ನಷ್ಟವನ್ನು ಕಂಡಿಡಿದಾಗ ಶೇಕಡಾ ನಷ್ಟ ನಷ್ಟ ಇಂಟು 100 ಕೊಂಡ ಬೆಲೆ ಸೂತ್ರವನ್ನು ಹಚ್ಚಬೇಕಾಗ್ತದೆ. ಆಗ ನಷ್ಟ 80 ಲಕ್ಷ/63 ಆಗಿದೆ ಕೊಂಡ ಬೆಲೆ 26 ಲಕ್ಷ/63 ಇಂಟು 100 ಮಾಡಬೇಕು. ಇಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ಇದು 80/26% ಆಗ್ತದೆ. ಅದನ್ನು ಸಿಂಪ್ಲಿಫಿಕೇಷನ್ ಪೂರ್ಣಾಂಕ ಇತರ ವಿಷಮ ಭಿನ್ನರಾಶಿ ಮಾಡಿದಾಗ 3.13% ಇದರದ್ದು ಲಾಸ್ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 8ಕ್ಕೆ ಬರೋಣ. ಟಿವಿಯ ಬೆಲೆ 13,000 ರೂಪಾಯಿ. ಅದರ ಮೇಲೆ ವಿಧಿಸಲಾಗಿರುವ ಮಾರಾಟದ ಬೆಲೆ 12% ದರದಲ್ಲಿರ್ತದೆ. ವಿನೋದ ಅದನ್ನು ಖರೀದಿಸಿದರೆ ಪಾವತಿಸಬೇಕಾದ ಮೊತ್ತವನ್ನು ಕಂಡುಹಿಡಿಯಿರಿ ಅಂದರು. ನೋಡಿರಿ, ಟಿವಿಯ ಮಾರಾಟದ ಬೆಲೆ 13,000 ರೂಪಾಯಿ ಆದಾಗ ಮಾರಾಟದ ತೆರಿಗೆ ಎಷ್ಟಾಗ್ತದೆ 12% ಅಂತ ಕೊಡಲಾಗಿದೆ. ಅವಾಗ ನಾವು ಮಾರಿದ ಬೆಲೆ ಕಂಡುಹಿಡಿಬೇಕಾದ್ರೆ ಮಾರಿದ ಬೆಲೆ ಇಂಟು ಮಾರುಕಟ್ಟೆಯ ಬೆಲೆ ಇಂಟು ಬ್ರ್ಯಾಕೆಟ್ 1 ಪ್ಲಸ್ ಮಾರಾಟದ ತೆರಿಗೆ /100 ಅದು ಸೂತ್ರ. ಆಗ ಮಾರುಕಟ್ಟೆಯ ಬೆಲೆ 13,000 ಪ್ಲಸ್ ಇಂಟು ಬ್ರ್ಯಾಕೆಟ್ 1 ಪ್ಲಸ್ ಎಷ್ಟದ ಮಾರಾಟ ತೆರಿಗೆ 12/100 ಬ್ರ್ಯಾಕೆಟಲ್ಲಿ ಬಿಡಿಸಿದಾಗ 112/100 ಆಗ್ತದೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 14,560 ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 9ಕ್ಕೆ ಬರೋಣ. ಅರುಣ ಒಂದು ಜೋಡಿ ಉರುಳು ಮೆಟ್ಟುಗಳನ್ನು ಮಾರಾಟದಲ್ಲಿ ಖರೀದಿಸಿದನು. ಅಲ್ಲಿ ರಿಯಾಯಿತಿ 20% ಆದರೆ ಅವನು ಪಾವತಿಸಬೇಕಾದ ಮೊತ್ತ 1,06,000 ರೂಪಾಯಿ ಅದ. ನಮೂದಿತ ಬೆಲೆಯನ್ನು ಕಂಡುಹಿಡಿಯಬೇಕಾಗ್ತದೆ. ಹಂಗಾರೆ ಇಲ್ಲಿ ಉರುಳು ಮೆಟ್ಟಿನ ಬೆಲೆ 100 ರೂಪಾಯಿ ಅಂತಂದಾಗ ರಿಯಾಯಿತಿ 20% ಕೊಡಲಾಗಿದೆ.
ಇವಾಗ ಮಾರಾಟದ ಬೆಲೆ 100 ಮೈನಸ್ 20 ಮಾಡಿದಾಗ 80 ರೂಪಾಯಿ ಆಗ್ತದೆ. ನಂತರ ಮಾರಾಟದ ಬೆಲೆ 80 ರೂಪಾಯಿ ಆದಾಗ ಏನಾಗ್ತದೆ, ಮಾರುಕಟ್ಟೆ ಬೆಲೆ 100 ರೂಪಾಯಿ ಆಗ್ತದೆ. ಅವಾಗ ಕೊಂಡ ಬೆಲೆ 1 ರೂಪಾಯಿ ಆದಾಗ ಮಾರುಕಟ್ಟೆ ಬೆಲೆ 100/80 ಆಗ್ತದೆ. ಕೊಂಡ ಬೆಲೆ 1600 ರೂಪಾಯಿ ಆದಾಗ ಮಾರುಕಟ್ಟೆ ಬೆಲೆ ಅಥವಾ ಮಾರಾಟದ ಬೆಲೆ ಏನಾಗ್ತದೆ, 100/80 ಇಂಟು 1400 ಆಗ್ತದೆ, 2000 ರೂಪಾಯಿ ಆಯ್ತು. ಹೀಗೆ ಮಾರುಕಟ್ಟೆ ಬೆಲೆ 2000 ರೂಪಾಯಿ ಆಗಿರ್ತದೆ. ಅದಕ್ಕೆ ನಾವು ನಮೂದಿತ ಬೆಲೆ ಅಂತ ಕರೆಯಲಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 10ಕ್ಕೆ ಬರೋಣ. ನಾನು 8% ವ್ಯಾಟ್ ಸೇರಿದಂತೆ ರೂಪಾಯಿ 5400ಕ್ಕೆ ಕೂದಲು ಒಣಗಿಸುವ ಯಂತ್ರವನ್ನು ಖರೀದಿ ಮಾಡಲಾಗಿತ್ತು. ನಂತರ ವ್ಯಾಟ್ ಸೇರಿಸುವ ಮೊದಲನೇ ಬೆಲೆಯನ್ನು ಕಂಡುಹಿಡಿಯಿರಿ. ಅಂದರೆ ವ್ಯಾಟ್, ಯಾಕಂದ್ರೆ ನಿಮ್ಗೆ ವ್ಯಾಲ್ಯೂಡೆಡ್ ಟ್ಯಾಕ್ಸ್ ಸೇರಿಸೋದು 8% ಟ್ಯಾಕ್ಸ್ ಸೇರಿಸೋಕ್ಕಿಂತ ಮೊದಲು ಆ ಯಂತ್ರದ ಎಷ್ಟಿತ್ತು ಅಂತ ಕೇಳಾಗಿದೆ. ಈಗ ಪರಿಹಾರ, ಮೂಲ ಬೆಲೆ 100 ರೂಪಾಯಿ ಆದಾಗ ವ್ಯಾಟ್ 8% ಆದಾಗ ಮಾರಾಟದ ಬೆಲೆ 100 + 8 ಅಂದಾಗ 108 ಆಗ್ತದೆ. ಅವಾಗ ಕೊಂಡ ಬೆಲೆ 108 ಆಗಿದ್ದಾಗ ಮೂಲ ಬೆಲೆ 100 ಆಗಿರ್ತದೆ. ಕೊಂಡ ಬೆಲೆ 1 ರೂಪಾಯಿ ಆದಾಗ ಮೂಲ ಬೆಲೆ 108/8 ಆಗ್ತದೆ. ಕೊಂಡ ಬೆಲೆ 5400 ರೂಪಾಯಿ ಆದಾಗ ಮೂಲ ಬೆಲೆ ಏನಾಗ್ತದೆ, 100/108 ಇಂಟು 5400 ಆಗ್ತದೆ. ಅವಾಗ ಇದನ್ನು ಬಿಡಿಸಿದಾಗ 5000 ಆಗ್ತದೆ. ವ್ಯಾಟ್ ಸೇರಿಸೋದಕ್ಕಿಂತ ಮೊದಲನೇ ಬೆಲೆ ಎಷ್ಟಾಗ್ತದೆ, ಅದಕ್ಕೆ ಅದರದ್ದು ಕೂದಲು ಒಣಗಿಸ್ತಕ್ಕ ಯಂತ್ರದ್ದು 5000 ರೂಪಾಯಿ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 11ಕ್ಕೆ ಬರೋಣ. ಒಂದು ವಸ್ತುವನ್ನು 18% GST ಯೊಂದಿಗೆ 1239ಕ್ಕೆ ಖರೀದಿಸಲಾಯಿತು. ಹಾಗಾದರೆ GST ಸೇರಿಸುವ ಮೊದಲು ವಸ್ತುವಿನ ಬೆಲೆ ಎಷ್ಟು? ಈಗ ಅಲ್ಲಿ ಹಿಂದಿನ ಲೆಕ್ಕದಂತೆ ಇದನ್ನೂ ಸಹ ಬಿಡಿಸ್ಬೇಕಾಗ್ತದೆ. ಮೂಲ ಬೆಲೆ 100 ರೂಪಾಯಿ ತೆಗೆದುಕೊಂಡಾಗ ವ್ಯಾಟು 18% ಆದಾಗ ಮಾರಾಟದ ಬೆಲೆ ಏನಾಗ್ತದೆ, ವ್ಯಾಟ್ ಸೇರಿಸಿದಾಗ 100ರಲ್ಲಿ 18 ಕೂಡಿಸಿದಾಗ 118 ಆಗ್ತದೆ. ಕೊಂಡ ಬೆಲೆ 118 ಆದಾಗ ಮೂಲ ಬೆಲೆ 100 ರೂಪಾಯಿ ಆಗ್ತದೆ. ಕೊಂಡ ಬೆಲೆ 1 ರೂಪಾಯಿ ಆದಾಗ ಮೂಲ ಬೆಲೆ 100/118 ಆಗ್ತದೆ. ಕೊಂಡ ಬೆಲೆ 1230 ರೂಪಾಯಿ ಆದಾಗ ಮೂಲ ಬೆಲೆ 100/18 ಇಂಟು 1239 ಬಿಡಿಸಿದಾಗ 1050 ರೂಪಾಯಿ. ಇದು ವ್ಯಾಟ್ ಸೇರಿಸೋಕ್ಕಿಂತ ಮೊದಲೇ ಆ ವಸ್ತುವಿನ ಬೆಲೆ ಆಗ್ತದೆ. ಇನ್ನು ಅಭ್ಯಾಸ 8.3 ಬರ್ತಕ್ಕಂಥ ಪ್ರಶ್ನೆಗಳು. ಮೊತ್ತ ಮತ್ತು ಚಕ್ರ ಬಡ್ಡಿಯನ್ನು ಲೆಕ್ಕ ಹಾಕಿ ಮಾಡಂದ್ರೆ ಇದು 1ನೇ ಸಮಸ್ಯೆ ಅದ, 2ನೇ ಲೆಕ್ಕ, 3ನೇ ಲೆಕ್ಕ, 4ನೇ ಲೆಕ್ಕ, 5 ಲೆಕ್ಕಗಳದಾವು. ಅಂದರೆ ಇಲ್ಲಿ ವರ್ಷಕ್ಕೆ 10,800 ರೂಪಾಯಿ ಆದಾಗ 12% 3 ವರ್ಷಗಳಿಗೆ ಆಗ್ತಕ್ಕಂಥ ಮೊತ್ತ ಮತ್ತು ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದಾಗ ಇಲ್ಲಿ ಅಸಲನ್ನು ಕೊಡಲಾಗಿದೆ. ಅಸಲು P = 10,800 ರೂಪಾಯಿ ಇದೆ. ಆಮೇಲೆ ಎಷ್ಟು ವರ್ಷಗಳಿಗಿದೆ, 3 ವರ್ಷಗಳಿಗೆ. ಅವಾಗ ಸ್ಮಾಲ್ n = 3 ವರ್ಷ ಆಗ್ತದೆ. ಈಗ ಬಡ್ಡಿ ದರ ಎಷ್ಟದ ಅಂದ್ರೆ 12% ಅದ. ಅದನ್ನು ಮಿಶ್ರ ಮಿನರಾಶಿ ಮಾಡಿದಾಗ 25/2% ಆಗ್ತದೆ. ಈಗ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ A = P × 1 + R/100 n ಅದ. ಇಲ್ಲಿ ಬೆಲೆಗಳನ್ನು ತುಂಬಿದಾಗ ಅಸಲು ಬೆಲೆ 10,800 × 1 + R ಬೆಲೆ 25% ಅದ. 25/2 × 100 ಇನ್ನು n ಅಂದ್ರೆ 3 ವರ್ಷ. ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 10,800 × 9/8 3 ಆಗ್ತದೆ. ಆಮೇಲೆ 9/8 ಕ್ಯೂಬ್ ಇರೋದ್ರಿಂದ ಅದನ್ನು 3 ಸಲ ಇಂಟು ಮಾಡಬೇಕಾಗ್ತದೆ. ಇಂಟು ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿ ಕಟ್ಟ ಹೊಡೆದಾಗ ಅದು ಎಷ್ಟಾಗ್ತದೆ, 4,92,075 ರೂಪಾಯಿ / 32 ಆಗ್ತದೆ. ಅಂದರೆ ಎಕ್ಸಾಕ್ಟಾಗಿ ನಮಗೇನಾಗ್ತದೆ, ಅದರದ್ದು 15,377.34 ಅದರ ಬಡ್ಡಿ ಬರ್ತದೆ. ನಂತರ ಬಡ್ಡಿ ಬಂದ ನಂತರ ಅದನ್ನು ಏನು ಮಾಡಬೇಕಾಗ್ತದೆ, ನಾವಿಲ್ಲಿ CI ಸರಳ ಪೂರ್ತಿ ಬಡ್ಡಿ ಅಸಲದಾಗ ನಾವು ಮೊತ್ತ ಕಂಡಿಬೇಕಾಗ್ತದೆ. ಈಗ ಚಕ್ರ ಬಡ್ಡಿ ಅದ 15,377.35 ಇದು ಚಕ್ರ ಬಡ್ಡಿ ಅದ. ಅದ್ರಾಗ 10,800 ರೂಪಾಯಿನ ಅಸಲನ್ನು ಕಳೆದಾಗ ನಮಗೆ ಮೊತ್ತ ಸಿಗ್ತದೆ. ಮೊತ್ತ ಅಲ್ಲ, SI ಸಿಂಪಲ್ ಇಂಟ್ರೆಸ್ಟ್ ಸಿಗ್ತದೆ. ಹಾಗಿದ್ರೆ ಕಳೆದಾಗ ಎಷ್ಟು ಬರ್ತದೆ, 15,377.34 ಬಂದಿದೆ. ಆಮೇಲೆ SI ಎಷ್ಟು ಬರ್ತದೆ, 4,577.34 ಬರ್ತದೆ. SI ಅಂದರೆ ಸಿಂಪಲ್ ಇಂಟ್ರೆಸ್ಟ್. ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯನ್ನು ನಾವು ಈ ರೀತಿ ಕಂಡುಹಿಡಿಬೋದು, ಮೊತ್ತವನ್ನು ಸಹ ಕಂಡುಹಿಡಿಬೋದು. ಇನ್ನು ಮುಂದಿನ ಪ್ರಶ್ನೆ ಏನಂದ್ರೆ, ಅಸಲನ್ನು 18,000 ಕೊಡಲಾಗಿದೆ, 2.5 ವರ್ಷ ಅದ. 2.5 ವರ್ಷನ ಸಿಂಪ್ಲಿಫಿಕೇಷನ್ ಮಾಡಿದಾಗ 5 ವರ್ಷ ಆಗ್ತದೆ. 10% ಆಗದಿದ್ದಾಗ ಇದನ್ನು ಅಸಲು ಬೆಲೆ ಸೂತ್ರದಲ್ಲಿ ಹೆಚ್ಚಿದಾಗ 18,000 × 1 + 10/100 ಆಗ್ತದೆ. ಆಗ ಬ್ರ್ಯಾಕೆಟ್ದಲ್ಲಿದ್ದನ್ನು ಬಿಡಿಸಿದಾಗ ಲಸಾಕನ್ನು ಬಿಡಿಸಿದಾಗ 11 ಬರ್ತದೆ. 11 2 ಸಲ ಗುಣಾಕಾರ ಮಾಡಿದಾಗ ಅದು ಸಿಂಪ್ಲಿಫಿಕೇಷನ್ ಮಾಡಿದಾಗ 21,700 ಎಷ್ಟು ಬರ್ತದೆ, 780 ಬರ್ತದೆ. 2 ವರ್ಷಗಳ ನಂತರ ಅವ್ರದ್ದು ಇಂಟ್ರೆಸ್ಟ್ ಎಷ್ಟಾಗ್ತದೆ ಕಂಡಿಡಿದಾಗ ನಾವು
ಈ ಕಂಡಿರ್ತಕ್ಕಂಥ ಬಡ್ಡಿ ಒಳಗೆ ಅಸಲನ್ನು ಕಳಿಬೇಕು. ಅವಾಗ 21,780ರಲ್ಲಿ 18,000 ಕಳೆದಾಗ 3,780 ರೂಪಾಯಿ ಬರ್ತದೆ. ಇದನ್ನು ನಾವು ಅರ್ಧ ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟನ್ನು ಕಂಡಿಡಿದಾಗ PRN/100 ಕಂಡಿಡಿದಾಗ 1,089 ಬರ್ತದೆ. ಒಟ್ಟು ಬಡ್ಡಿ ಲೆಕ್ಕಾಚಾರ ಮಾಡಿದಾಗ 3,780ಕ್ಕೆ 1,080 ರೂಪಾಯಿ ಕೊಡಿಸಿದಾಗ 4,869 ಆಗ್ತದೆ. ಮೊತ್ತ ಕಂಡಿಬೇಕಾದ್ರೆ A=P+I ಅದ. 21,780ಕ್ಕೆ 1,089 ಕೊಡಿಸಿದಾಗ 22,869 ಆಗ್ತದೆ. ಆಗ ಮೊತ್ತ 22,869 ಸಿಂಪಲ್ ಇಂಟ್ರೆಸ್ಟು 4,869 ಆಗ್ತದೆ. ಇನ್ನು ನೆಕ್ಸ್ಟ್ ಸಿ ಬರ್ತಕ್ಕಂಥ ಕ್ವಶನು, ಅಸಲನ್ನು 62,500 ಕೊಡಲಾಗ್ಯದ. ಎನ್ನನ್ನು ವರ್ಷಗಳನ್ನು 1.5 ವರ್ಷ ಕೊಡಲಾಗ್ಯದ. ವಾರ್ಷಿಕ ಮೂರು ಎಡಾಂಶ ವರ್ಷಗಳಾಗ್ತಾವದ. ಅರ್ಧ ವಾರ್ಷಿಕವಾಗಿ ತೆಗೆದುಕೊಂಡಾಗ 3 ಎಡಾಂಶ ಇಂಟು ಅರ್ಧ ವಾರ್ಷಿಕ ಅಂದ್ರೆ ಅರ್ಧ ಮಾಡಬೇಕಾಗ್ತದೆ. ಇದ್ರದ್ದು 3 ಎಡಾಂಶದ ಅರ್ಧ 3 ಎಡಾಂಶ ಡಿವೈಡ್ ಬೈ ಮಾತ್ರ 2 ಆಗ್ತದೆ. ಅದುವಾಗ 2 ಅನ್ನು ನಾವು ಸಿಂಪ್ಲಿಫಿಕೇಶನ್ 1 ಭಾಗ ಮತ್ತೊಂದು ಹಾಕಿದ್ರೆ ಅದು 1/2 ಅಂದಾಗ 2 ಮೇಲೆ ಇಂಟು ಆದಾಗ ಅದು 3 ಅರ್ಧ ವರ್ಷಗಳಾಗ್ತದೆ. ಇನ್ನು ಸರಳ ಬಡ್ಡಿ ದರವನ್ನು ಸಹ 8% ಆದಾಗ ಅರ್ಧ ವಾರ್ಷಿಕವಾಗಿ ತೆಗೆದುಕೊಂಡಾಗ 8% ಡಿವೈಡ್ ಬೈ 2 ಅಂದಾಗ 4% ಆಗ್ತದೆ. ಈಗ ನಾವು ಅದೇ ಸೂತ್ರವನ್ನು ಚಕ್ರಬಡ್ಡಿ ಸೂತ್ರ ಹಚ್ಚಿದಾಗ A=P+(1+R/100) × ಈಗ ಎಲ್ಲ ಬೆಲೆಗಳನ್ನ ತುಂಬಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ಅದೆಷ್ಟು ಬರ್ತದೆ? 70,304 ಬರ್ತದೆ. ನಂತರ ಇಲ್ಲಿ ಸಿಂಪಲ್ ಕಂಪೌಂಡ್ ಇಂಟ್ರೆಸ್ಟನ್ನು ಕಂಡುಹಿಡಿದಾಗ ಕಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಇಂಟು ಅಸಲು ಪ್ರಿನ್ಸಿಪಲ್ ಆಗ್ತದೆ. ಆಗ ಅಸಲು 70,304 ಬರ್ತದೆ. ಆಮೇಲೆ ಅಸಲಲ್ಲ ಇಲ್ಲಿ ಮೊತ್ತ A+A ಅಂದ್ರೆ ಏನು ಚಕ್ರ ಬಡ್ಡಿ ಅದ. ಚಕ್ರ ಬಡ್ಡಿಯಲ್ಲಿ ಅಸಲನ್ನು ಕಳೆದಾಗ 62,500 ಕಳೆದಾಗ 7,804 ಬರ್ತದೆ. ಮೊತ್ತ 70,304. ಇನ್ನು ಸಿಂಪಲ್ ಇಂಟ್ರೆಸ್ಟು 7,804 ಆಗ್ತದೆ. ಅದೇ ರೀತಿಯಾಗಿ P=8,000 ರೂಪಾಯಿ, N=1 ವರ್ಷಗಳು. ಆಮೇಲೆ ವಾರ್ಷಿಕ 9% ಅರ್ಧ ವಾರ್ಷಿಕವಾಗಿ ತೆಗೆದುಕೊಂಡಾಗ ಏನಾಗ್ತದೆ? N=2 ಅರ್ಧ ವಾರ್ಷಿಕಗಳು ಆಗ್ತಾವೆ, ವರ್ಷಗಳಾಗ್ತಾವೆ. ಆಗ R=9 ಎಡಾಂಶ ಶೇಕಡ ಒಂದು ಅರ್ಧ ವರ್ಷಕ್ಕೆ ತಗೊಂಡಾಗ ಇಲ್ಲಿ A=P+1+R/100 ಇಂಟ್ರೆಸ್ಟ್ N ಸೂತ್ರದಲ್ಲಿ ತುಂಬಿದಾಗ 8,000 1+9/2 ತುಂಬಿದಾಗ ಇಲ್ಲಿ ಬ್ರಾಕೆಟಲ್ಲಿ ಬಿಡಿಸಿದಾಗ 209/200 ಆಗ್ತದೆ. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದಾಗ 8,736.20 ಆಗ್ತದೆ. ಇನ್ನು ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟನ್ನು ಕಂಡಿಡಿದಾಗ A+-B ಮಾಡಿದಾಗ 8,736.20ದಾಗ 8,000 ಕಳೆದಾಗ 736.20 ರೂಪಾಯಿ ಆಗ್ತದೆ. ಮೊತ್ತ 8,736.20 ಆದರೆ ಕಂಪೌಂಡ್ ಇಂಟ್ರೆಸ್ಟು 736.20 ಆಗ್ತದೆ. ಇನ್ನು ಈ ಪ್ರಶ್ನೆಗೆ ಬಂದಾಗ ಅಸಲು 10,000 ರೂಪಾಯಿ, ಅವಧಿ 1 ವರ್ಷ, ಬಡ್ಡಿ ದರ 8% ಅರ್ಧ ವರ್ಷಕ್ಕೆ ಕಂಡಿದಾಗ N ಅಂದರೆ 2 ಅರ್ಧ ವರ್ಷಗಳಾಗ್ತಾವೆ. ಆವಾಗ ಇದನ್ನು ಬಡ್ಡಿ ದರವನ್ನು ಅರ್ಧ ಮಾಡಿದಾಗ ಅದೇನು 4% ಆಗ್ತದೆ. ಅವಾಗ ಇದೆಲ್ಲನೂ ನಾವು ಚಕ್ರ ಬಡ್ಡಿ ಕಂಡು ಸೂತ್ರದಲ್ಲಿ ತುಂಬಿದಾಗ 10,000 1+4/100 ಆಗ್ತದೆ. ಇದು ಸಿಂಪ್ಲಿಫಿಕೇಶನ್ ಮಾಡಿದಾಗ 26/25 ಹೋಲ್ ಸ್ಕ್ವೇರ್ ಮಾಡಿದಾಗ ಏನಾಗ್ತದೆ? ಅದನ್ನು 2 ಸಲ ಗುಣಾಕಾರ ಮಾಡಿದಾಗ 16 × 26 × 26 ಆಗ್ತದೆ. 10,816 ಬರ್ತದೆ. ಅದರ ನಂತರ ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಾದ್ರೆ A-P ಮಾಡಿದಾಗ 10,816ರಲ್ಲಿ 10,000 ಕಳೆದಾಗ 816 ಆಗ್ತದೆ. ಆದ್ದರಿಂದ ಮೊತ್ತ 10,816 ಆಗ್ತದೆ. ಆಮೇಲೆ CI 81 ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2ಕ್ಕೆ ಬರೋಣ. ಕಮಲಾ ಒಂದು ಸ್ಕೂಟರನ್ನು ಖರೀದಿಸಲು ಬ್ಯಾಂಕಿನಿಂದ 20,400 ರೂಪಾಯಿ ಸಾಲವನ್ನು ವಾರ್ಷಿಕವಾಗಿ 18% ದರದಲ್ಲಿ ಎರವಲು ಪಡೆದಳು. ಸಾಲವನ್ನು ತೆರವುಗೊಳಿಸಲು 2 ವರ್ಷ 4 ತಿಂಗಳ ಕೊನೆಯಲ್ಲಿ ಅವಳು ಯಾವ ಮೊತ್ತವನ್ನು ಪಾವತಿಸುತ್ತಾಳೆ ಅಂತ ಕ್ವಶನ್ ಅದ. ಇದಕ್ಕೆ ಸರಿಯಾದ ಉತ್ತರ ನೋಡಿದಾಗ ಈಗ ಅಸಲನ್ನು ಇಲ್ಲಿ ಕಮಲಾ ಇದಕ್ಕೆ 26,400 ರೂಪಾಯಿ ತೆಗೋತಾರೋ. ಬಡ್ಡಿ ದರ 15%ದಂತೆ ವಾರ್ಷಿಕವಾಗಿ 2 ವರ್ಷ 4 ತಿಂಗಳದ. 2 ವರ್ಷ 4 ತಿಂಗಳನ್ನು ನಾವು ವರ್ಷಗಳಲ್ಲಿ ಕನ್ವರ್ಷನ್ ಮಾಡಬೇಕಾಗ್ತದೆ. ಅದು 2.1 ಆಗ್ತದೆ. 2.1 ಬಿಡಿಸಿದಾಗ ಎಷ್ಟಾಗ್ತದೆ? ಅಲ್ಲಿ 2 ವರ್ಷಗಳು ಅಂದರು. 2 ವರ್ಷ ಅಂದಾಗ 26,400 × 1+R ಅಂದರೆ 15 ಇದೆ, ಡಿವೈಡ್ ಬೈ 100/2 ಅದ. ಆವಾಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 66 × 529 ಅವಾಗ 34,914 ರೂಪಾಯಿ ಆಗ್ತದೆ. ಇನ್ನು 4 ತಿಂಗಳಿಗೆ ಏನಾಗ್ತದೆ? ಈಗ ನಾವು 2 ವರ್ಷಕ್ಕೆ ಕಂಡುಹಿಡಿದು ಇನ್ನು 4 ತಿಂಗಳಿಗೆ ಕಂಡುಹಿಡೋಣ. 4 ತಿಂಗಳಿಗೆ ಕಂಡುಹಿಡಿದಾಗ
ಅದು 4/12 ಇಯರ್ ಆಗ್ತದೆ. ಅವಾಗ 34,914ರಲ್ಲಿ 4 ಸಿಂಪಲ್ ಇಂಟ್ರೆಸ್ಟ್ 4 ತಿಂಗಳಿಗೆ ಕಂಡಿದಾಗ PRN/100 ಅಂದಾಗ 34,914 ಇಂಟು R ಅಂದ್ರೆ 15 ಇಂಟು N ಅಂದ್ರೆ 4 ವರ್ಷ /100 ಇಂಟು 12 ಸಿಂಪ್ಲಿಫಿಕೇಷನ್ ಮಾಡಿದಾಗ 1,745.7 ರೂಪಾಯಿ ಆಗ್ತದೆ. 2 ವರ್ಷ 4 ತಿಂಗಳ ನಂತರ ಮೊತ್ತ 30,914 ಪ್ಲಸ್ 1,745.70 ಇದನ್ನು ಕೂಡಿಸಿದಾಗ 36,659.70 ಆಗ್ತದೆ. ಕಮಲಾ ಕೊನೆಗೆ ಪಾವತಿಸಬೇಕಾದ ಮೊತ್ತ ಸಿಗ್ತದೆ. ಪ್ರಶ್ನೆ ಸಂಖ್ಯೆ 3ಕ್ಕೆ ಬರೋಣ. ಪ್ಯಾಬಿನ ಸರಳ ಬಡ್ಡಿಗೆ 3 ವರ್ಷಗಳಿಗೆ ವಾರ್ಷಿಕವಾಗಿ 12% 12,500 ರೂಪಾಯಿ ಸಾಲವನ್ನು ಪಡೆಯುತ್ತಾನೆ. ರಾಧಾ ಅದೇ ಮೊತ್ತವನ್ನು ಅದೇ ಸಮಯದಲ್ಲಿ ವಾರ್ಷಿಕ 10%ನಂತೆ ಎರವಲು ಪಡೆಯುತ್ತಾಳೆ. ಇದನ್ನು ವಾರ್ಷಿಕವಾಗಿ ಚಕ್ರ ಬಡ್ಡಿಯನ್ನು ಚಕ್ರವರ್ತಿಯಾಗಿದೆ. ಚಕ್ರ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಿ ಯಾರು ಹೆಚ್ಚು ಬಡ್ಡಿಯನ್ನು ನೀಡ್ತಾರೋ ಎಷ್ಟು ಅಂತ ಕೇಳಲಾಗಿದೆ. ಅಂದರೆ ಇಲ್ಲಿ ಅಸಲನ್ನು ಕೊಡಲಾಗಿದೆ 12,500, ಬಡ್ಡಿ ದರ 12% ಅದ, 3 ವರ್ಷಗಳಿಗೆ ಅದ. ಅಂದರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟನ್ನು ಕಂಡುಹಿಡಿದಾಗ PRN/100 ಹಚ್ಚಬೇಕಾಗ್ತದೆ. ಅವಾಗ PRN/100 ಅಂದಾಗ 12,500 ಇಂಟು 12 ಇಂಟು 3 ಆಗ್ತದೆ /100 ಆಗ್ತದೆ. ಅದು 4,500 ಬರ್ತದೆ. ಇನ್ನು ಅದೇ ಅಸಲಕ್ಕೆ 10% ಅಂತ ಮಾಡ್ತಾಳೆ 3 ವರ್ಷಕ್ಕೆ. ಅವಾಗ ಏನಾಗ್ತದೆ, ಅವಾಗ ಕಾಂಪೌಂಡ್ ಇಂಟ್ರೆಸ್ಟ್ A ಮೈನಸ್ P ಮಾಡಬೇಕು. ಈಗ ಎ ಕಂಡುಹಿಡಿಬೇಕಾದ್ರೆ ಚಕ್ರ ಬಡ್ಡಿ ಸೂತ್ರ ಹಚ್ಚಬೇಕು, ಮೈನಸ್ P ಮಾಡಬೇಕಾಗ್ತದೆ. ಅವಾಗ 12,500 ಇಂಟು ಬ್ರಾಕೆಟ್ 1 ಪ್ಲಸ್ 10/100 3 ಆಗ್ತದೆ ಮೈನಸ್ 12,500. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನು ಬರ್ತದೆ, 12,500 ಇಂಟು 11/10 11/10 11/10 ಮೈನಸ್ 12,500 ಆಗ್ತದೆ. ಇಲ್ಲಿ ಎಲ್ಲನೂ ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನು ಬರ್ತದೆ, 12,500 ಇಂಟು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕಾಗ್ತದೆ 11,331/1000 ಮೈನಸ್ 1 ಆಗ್ತದೆ. ಯಾಕೆ 12,500 ನಾವು ಕಾಮನ್ ತೊಗೊಂಡ ನಂತರ ಬಿಡಿಸಿದಾಗ ಅದು 4,137.50 ರೂಪಾಯಿ ಬರ್ತದೆ. ಇನ್ನು 2 ಬಡ್ಡಿಗಳ ನಡುವಿನ ವ್ಯತ್ಯಾಸ 4,500 ಮೈನಸ್ 4,137.50 ಅಂದಾಗ 362.50 ರೂಪಾಯಿ ಆಗ್ತದೆ. ಪ್ಯಾಬ್ನ ಬಡ್ಡಿ 3,362.50 ರೂಪಾಯಿಯಷ್ಟು ಹೆಚ್ಚಿನ ಬಡ್ಡಿಯನ್ನು ಪಾವತಿಸ್ತಾಳೆ. ಇನ್ನು ಪ್ರಶ್ನೆ ಸಂಖ್ಯೆ 4ಕ್ಕೆ ಬರೋಣ. ನಾನು 2 ವರ್ಷಗಳ ಕಾಲ ವಾರ್ಷಿಕ ಸರಳ ಬಡ್ಡಿಗೆ 6% ದರದಲ್ಲಿ ಜೆಮ್ಸೆಡ್ನಿಂದ 12,000 ರೂಪಾಯಿ ಸಾಲ ಪಡೆದಿದ್ದೇನೆ. ನಾನು ಈ ಮೊತ್ತವನ್ನು ವಾರ್ಷಿಕ ಚಕ್ರ ಬಡ್ಡಿಗೆ 6% ದರದಲ್ಲಿ ಎರವಲು ಪಡೆದಿದ್ದರೆ ನಾನು ಯಾವಾಗ ಯಾವುದು ಹೆಚ್ಚು ಮೊತ್ತವನ್ನು ಪಾವತಿಸಬೇಕಾಗಿದೆ ಅಂತ ಕೇಳಲಾಗಿದೆ. ಅಂದರೆ ಇಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟನ್ನೇ ಕಂಡುಹಿಡಿಯಬೇಕು. P ಅಸಲನ್ನು ಕೊಡಲಾಗಿದೆ 12,000, 6 ಬಡ್ಡಿ ದರನ್ನು ಕೊಡಲಾಗಿದೆ 6%, N 2 ವರ್ಷ ಕೊಡಲಾಗಿದೆ. ಅವನ್ನೆಲ್ಲನೂ ತುಂಬಿದಾಗ ಕಟ್ತಾ ಹೊಡೆದಾಗ 1,440 ಇದು ಸರಳ ಬಡ್ಡಿ ಬರ್ತದೆ. ಇನ್ನು ಕಂಪೌಂಡ್ ಇಂಟ್ರೆಸ್ಟನ್ನು ಕಂಡುಹಿಡಿದಾಗ ಚಕ್ರ ಬಡ್ಡಿಯನ್ನು ಕಂಡುಹಿಡಿದಾಗ ಅದರ ಸೂತ್ರದಲ್ಲಿ P ಅಂದರೆ 12,000 ಕೊಡಲಾಗಿದೆ, R ಅಂದರೆ 6, ಆಮೇಲೆ N ಅಂದರೆ 2 ವರ್ಷ. ಅದರಲ್ಲಿ ಮತ್ತು ಸರಳ ಬಡ್ಡಿಯನ್ನು ಅಸಲನ್ನು ಕಂಡುಹಿಡಿದಾಗ 12,000 ಅದ. ಅವಾಗ P ಮೈನಸ್ ಮಾಡಬೇಕಾಗ್ತದೆ. ಮೈನಸ್ ಮಾಡಿದ ನಂತರ ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನು ಬರ್ತದೆ, 12,000 ಇಂಟು ಬ್ರಾಕೆಟ್ 53/50 2 ಆಗ್ತದೆ ಮೈನಸ್ 12,000. ಈಗ 12,000 ಕಾಮನ್ ತೊಗೊಂಡಾಗ 53/50 ವರ್ಗ ಮೈನಸ್ 1 ಆಗ್ತದೆ. ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 309/2,500 ರೂಪಾಯಿ ಆಗ್ತದೆ. ಎಲ್ಲನೂ ಕಟ್ತಾ ಹೊಡೆದಾಗ 1,483.20 ರೂಪಾಯಿ ಬರ್ತದೆ. ಇಲ್ಲಿ 2 ಬಡ್ಡಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿದಾಗ 1,483.20 ಮೈನಸ್ 1,440 ಕಳೆದಾಗ 443.20 ರೂಪಾಯಿ ಬರ್ತದೆ. ಹೀಗೆ ಪಾವತಿಸಬೇಕಾದ ಹೆಚ್ಚುವರಿ ಮೊತ್ತ 43.20 ರೂಪಾಯಿ ಆಗ್ತದೆ. ಈ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5ಕ್ಕೆ ಬರೋಣ. ವಾಸುದೇವ ವಾರ್ಷಿಕ 60,000 ರೂಪಾಯಿಗಳನ್ನು 12% ಬಡ್ಡಿ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಹೂಡಿಕೆ ಮಾಡಿದರು. ಅವನಿಗೆ ಯಾವ ಮೊತ್ತ ಸಿಗುತ್ತದೆ? 6 ತಿಂಗಳ ನಂತರ ಎಷ್ಟು, 1 ವರ್ಷಗಳ ನಂತರ ಎಷ್ಟು ಅಂದರು. ಈಗ ಮೊದಲು 6 ತಿಂಗಳ ನಂತರ ಕಂಡಿಡಿದಾಗ 6 ತಿಂಗಳು ಅಂದಾಗ ವರ್ಷಕ್ಕೆ ಮಾಡಿದಾಗ 6/12 ಆಗ್ತದೆ ಅಂದಾಗ 1/2 ವರ್ಷ ಆಗ್ತದೆ. ಇಲ್ಲಿ ಸರಳ ಬಡ್ಡಿಯನ್ನು ಕಂಡುಹಿಡಿದಾಗ PRN/100 ಸೂತ್ರ ಹಚ್ಚಿದಾಗ P ಅಂದ್ರೆ 60,000 ಅದ, R ಅಂದ್ರೆ 12% ಅದ, N ಅಂದ್ರೆ 1/2 /100 ಆಗ್ತದೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 3,600 ರೂಪಾಯಿ ಆಗ್ತದೆ. ಇಲ್ಲಿ ಅಮೌಂಟನ್ನು ಕಂಡುಹಿಡಿಬೇಕಾದ್ರೆ ಅಸಲ್ದಾಗ ಸಿಂಪಲ್ ಇಂಟ್ರೆಸ್ಟನ್ನು ಕೂಡಿಸ್ಬೇಕಾಗ್ತದೆ. 60,000ರಲ್ಲಿ 3,600 ಕೂಡಿಸಿದಾಗ 63,600 ರೂಪಾಯಿ ಆಗ್ತದೆ. ನಂತರದಲ್ಲಿ ಇಲ್ಲಿ ಒಂದೇ ಲೆಕ್ಕವನ್ನು ಬಿಡಿಸಿದಾಗ
ಅಸಲು 60,000 ತೊಗೊಂಡಾಗ ಬಡ್ಡಿ ದರ 12/2 ಮಾಡಬೇಕು ಅರ್ಧ ವಾರ್ಷಿಕವಾಗಿ. ಆಗ ಎನ್ ಅಂದರೆ 1 × 1/2 ಆಗ್ತವೆ. ಆಗ ಎರಡು ಅರ್ಧ ವರ್ಷಗಳಾಗ್ತವೆ. ನಂತರ ಅಮೌಂಟನ್ನು ಕಂಡಿಬೇಕು. ಸೂತ್ರವನ್ನು ಹೆಚ್ಚಿದಾಗ ಪಿ ಅಂದರೆ 6,000 60,000 1 + ಆರ್ ಅಂದರೆ 6% /100 × ಎನ್ ಅಂದರೆ 2 ಆಗ್ತದೆ. ಇದನ್ನು ಬಿಡಿಸಿದಾಗ 60,000 × 53/50 ಹೋಲ್ ಸ್ಕ್ವೇರ್ ಆಗ್ತದೆ. 53/50 2 ಸಲ ಬರ್ಕೊಂಡು ನಂತರ ಅದು ಕಟ್ತಾ ಹೊಡೆದಾಗ 67,416 ರೂಪಾಯಿ ಬರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 6ಕ್ಕೆ ಬರೋಣ. ಆರಿಫ್ ಬ್ಯಾಂಕಿನಿಂದ 80,000 ರೂಪಾಯಿ ಸಾಲ ಪಡೆದನು. ಬಡ್ಡಿ ದರ ವರ್ಷಕ್ಕೆ 10% ಆದರೆ 1 ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ, ಆಮೇಲೆ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಿದರೆ 1.5 ವರ್ಷಗಳ ನಂತರ ಪಾವತಿಸಬೇಕಾದ ಮೊತ್ತಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಎಂದರು. ಇಲ್ಲಿ ಅಸಲು 80,000 ರೂಪಾಯಿ ಅದ. ಬಡ್ಡಿ ದರ R = 10% ಅದ. N = 1.5% ಅದ. ಒಂದನೇ ಲೆಕ್ಕದಾಗ ಬಿಡಿಸಿದಾಗ 1 ವರ್ಷಕ್ಕೆ ಆಗ್ತಕ್ಕಂಥ ಸಾಲ ಬಡ್ಡಿ ಕಂಡುಹಿಡಿದಾಗ PRN/100 ಸೂತ್ರ ಹಚ್ಚಿದಾಗ P ಅಂದರೆ 80,000, R ಅಂದರೆ 10 × 1 ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 8,000 ರೂಪಾಯಿ ಆಗ್ತದೆ. ಇನ್ನು 2ನೇ ವರ್ಷಕ್ಕೆ ಎಷ್ಟಾಗ್ತದೆ ಅಸಲು ಅಂದಾಗ ಆ ಬಡ್ಡಿಗೆ ಅಸಲನ್ನು ಕೂಡಿಸ್ಬೇಕು 2ನೇ ವರ್ಷಕ್ಕೆ. ಅವಾಗ 80,000 8,000 ಕೂಡಿಸಿದಾಗ 88,000 ಆಗ್ತದೆ. ನಂತರ ಅರ್ಧ ವರ್ಷಕ್ಕೆ ಇಂಟ್ರೆಸ್ಟ್ ಕಂಡುಹಿಡಿಬೇಕಾದ್ರೆ 1/2 ತೊಗೋಬೇಕಾಗ್ತದೆ. ಇದೇ ಸೂತ್ರವನ್ನು ಹಚ್ಚಿ 1/2 N ತೊಗೊಂಡಾಗ 4,400 ರೂಪಾಯಿ ಆಗ್ತದೆ. ನಂತರ 88,000ದಾಗ 4,400 ಕೂಡಿಸಿದಾಗ ಅಮೌಂಟ್ ಏನಾಗ್ತದೆ 92,400 ಆಗ್ತದೆ. ಇನ್ನು ಅದೇ ರೀತಿ 2ನೇದು ಇಂಟ್ರೆಸ್ಟ್ ಕಂಡುಹಿಡಿಬೇಕು ನಾವು. ಅರ್ಧ ವರ್ಷಕ್ಕೊಮ್ಮೆ ಇಂಟ್ರೆಸ್ಟ್ ಕಂಡಿದಾಗ R = 10/2 ಆಗ್ತದೆ ಅಂದಾಗ 5 ಆಗ್ತದೆ. ಇನ್ನು 1.5 ವರ್ಷ ಏನಾಗ್ತದೆ 1.5 ವರ್ಷ ಅಂದಾಗ 3.5 ಇಯರ್ಸ್ ಆಗ್ತಾವೆ. 3 ಅರ್ಧ ವರ್ಷಗಳಾಗ್ತಾವೆ. ಆವಾಗ ಚಕ್ರ ಬಡ್ಡಿಯನ್ನು ಕಂಡುಹಿಡಿಬೇಕಾರೆ ಚಕ್ರ ಬಡ್ಡಿ A = ಅಸಲು ಏನಾಗ್ತದೆ 80,000 × 1 + R ಅಂದರೆ 5 ಆಗ್ತದೆ. N ಅಂದರೆ 3 ಆಗ್ತದೆ. 80,000 × 21/3 3 ಅಂದಾಗ ಒಂದು 3 ಸಲ ಗುಣಾಕಾರ ಮಾಡಿದಾಗ ಏನಾಗ್ತದೆ ಅದು 21/10 21/10 21 ಕಟ್ತಾ ಹೊಡೆದಾಗ 10 × 9,241 ಆಗ್ತದೆ ಅಂದರೆ 92,610 ಆಗ್ತದೆ. ಹೀಗೆ ಮೊತ್ತಗಳ ನಡುವಿನ ವ್ಯತ್ಯಾಸ 92,610 - 92,400 ಮಾಡಿದಾಗ 210 ವ್ಯತ್ಯಾಸ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7ಕ್ಕೆ ಬರೋಣ. ಮಾರಿಯಾ ವ್ಯವಹಾರದಲ್ಲಿ 8,000 ರೂಪಾಯಿ ಹೂಡಿಕೆ ಮಾಡಿದಳು. ಆಕೆಗೆ ವಾರ್ಷಿಕವಾಗಿ 5% ಚಕ್ರ ಬಡ್ಡಿಯನ್ನು ನೀಡಲಾಯಿತು. 2ನೇ ವರ್ಷದ ಕೊನೆಯಲ್ಲಿ ಅವಳಿಗೆ ಖಾತೆಯಲ್ಲಿದ್ದ ಜಮಾ ಮಾಡಿದ ಹಣ ಎಷ್ಟು? 3ನೇ ವರ್ಷದಲ್ಲಿ ಅವಳಿಗೆ ಬಡ್ಡಿ ಎಷ್ಟು ಕಂಡುಹಿಡಿ ಎಂದರು. ಅದರಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ಚಕ್ರ ಬಡ್ಡಿ ಕಂಡುಹಿಡಿದಾಗ P + × 1 + R/100 ಅಷ್ಟು ಏನಾಗ್ತದೆ. ಎಲ್ಲ ಬೆಲೆಗಳನ್ನು ಇಲ್ಲಿ ತುಂಬಿದಾಗ 8,000 × 1 + R ಅಂದಾಗ 5 N ಅಂದಾಗ 2ನ ತುಂಬಿದಾಗ ಸಿಂಪ್ಲಿಫಿಕೇಷನ್ ಮಾಡಿದಾಗ 20 × 441 ಬಿಡಿಸಿದಾಗ 8,820 ರೂಪಾಯಿ ಆಗ್ತದೆ. ಇನ್ನು 3ನೇ ವರ್ಷಕ್ಕೆ ಸರಳ ಬಡ್ಡಿ ಕಂಡಿದ್ದಾಗ ಮೂರನೇ ವರ್ಷ ಕಂಡಿಬೇಕಾದ್ರೆ ನಾವು 3ನೇ ವರ್ಷದ ಅಮೌಂಟು ಮತ್ತು 2ನೇ ವರ್ಷ ಅಮೌಂಟನ್ನು ಕಳೆದಾಗ ಎಷ್ಟು ಬರ್ತದೆ ಅದನ್ನು ಬಿಡಿಸಿದಾಗ ಏನಾಗ್ತದೆ 8,000 × 1 + 5/100 × 3 ಆಮೇಲೆ 8,820 ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 441 ರೂಪಾಯಿ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 8ಕ್ಕೆ ಬರೋಣ. 10% ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ 10,000 ರೂಪಾಯಿಗಳಿಗೆ 1 ವರ್ಷಕ್ಕೆ ಆಗುವ ಮೊತ್ತ ಮತ್ತು ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ ಅವನಿಗೆ ಹೆಚ್ಚಿನ ಎಷ್ಟು ಆಗಿರ್ತದೆ ಅಂದರು. ಅಂದರೆ ಇಲ್ಲಿ 1.5 ವರ್ಷ ಅಂದಾಗ N ಅಂದರೆ 1.5 ಅಂದಾಗ 3 ಅರ್ಧ ವರ್ಷಗಳಾಗ್ತವೆ. ಆಮೇಲೆ 6 10 ವರ್ಷ ಅಂದಾಗ ಅರ್ಧ ವರ್ಷಕ್ಕೊಮ್ಮೆ ಅಂದಾಗ 10/2 ಮಾಡಿದಾಗ 5 ವರ್ಷ ಆಗ್ತದೆ. ಇಲ್ಲಿ ನಾವು ಚಕ್ರ ಬಡ್ಡಿಯನ್ನು ಕಂಡಿದಾಗ ಚಕ್ರ ಬಡ್ಡಿಯ ಸೂತ್ರದಲ್ಲಿ P = 10,000 R ಅಂದರೆ 5 N ಅಂದರೆ 3ಅನ್ನು ತುಂಬಬೇಕಾಗ್ತದೆ. ತುಂಬಿದ ನಂತರ ಸಿಂಪ್ಲಿಫಿಕೇಷನ್ ಮಾಡಿದಾಗ ಎಷ್ಟು ಬರ್ತದೆ ಅದು 11,576.25 ರೂಪಾಯಿ ಆಗ್ತದೆ. ಇದನ್ನು ನಾವು ಏನು ಮಾಡಬೇಕಾಗ್ತದೆ ಕಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿಯನ್ನು ಕಂಡಿಬೇಕಾದ್ರೆ ಮೊತ್ತದಲ್ಲಿ ಅಸಲನ್ನು ಕಳಿಬೇಕಾಗ್ತದೆ. ಕಳೆದಾಗ 11,576.25 10,000 ಕಳೆದಾಗ 1,576.25 ರೂಪಾಯಿ ಆಗ್ತದೆ. ನಂತರ ಏನಾಗ್ತದೆ ಇದನ್ನ ವಾರ್ಷಿಕವಾಗಿ ನಾವು ಕಂಡುಹಿಡಿದಾಗ ಏನಾಗ್ತದೆ ಏನಂದ್ರೆ 1.5 ವರ್ಷ 6 10% ಕಂಡಿದಾಗ ಸಿಂಪಲ್ ಇಂಟ್ರೆಸ್ಟ್ ಕಂಡಿಬೇಕು. ಆಗ PRN/N 100 ಸೂತ್ರ ಹಚ್ಚಿದಾಗ 10,000 × 10 × 1/100 ಅಂದಾಗ 1,000 ರೂಪಾಯಿ ಆಗ್ತದೆ. ನಂತರ 2ನೇ ವರ್ಷಕ್ಕೆ ಏನಾಗ್ತದೆ ಕಂಡುಹಿಡಿಬೇಕಾದ್ರೆ 10,000ದಲ್ಲಿ 1,000 ಕೂಡಿಸಿದಾಗ 11,000 ಆಗ್ತದೆ. ಇನ್ನು ಅರ್ಧ ವರ್ಷಕ್ಕೆ ಏನಾಗ್ತದೆ ಕಂಡುಹಿಡಿದಾಗ 11,000ದಲ್ಲಿ 100 × 10 × 1/100/2 ಮಾಡಿದಾಗ ಅದು 550 ರೂಪಾಯಿ ಆಗ್ತದೆ. ಒಟ್ಟು ಬಡ್ಡಿ 1,000ದಾಗ 550 ರೂಪಾಯಿ ಕೂಡಿಸಿದಾಗ 11,550 ರೂಪಾಯಿ ಆಗ್ತದೆ.
ಎರಡು ಬಡ್ಡಿಗಳ ನಡುವಿನ ವ್ಯತ್ಯಾಸ 26.25 ರೂಪಾಯಿ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 9ಕ್ಕೆ ಬಂದಾಗ ರಾಮ 4,096 ರೂಪಾಯಿಗೆ ಪಡೆಯುವ ಮೊತ್ತವನ್ನು ಕಂಡುಕೊಳ್ಳಿ. ಅದನ್ನು 18 ತಿಂಗಳವರೆಗೆ ವಾರ್ಷಿಕ 12% ಬಡ್ಡಿಯನ್ನು ನೀಡಿದರೆ ಹಿಂದೆ ವರ್ಷಕ್ಕಂಥ ಅಂದರೆ ವಾರ್ಷಿಕವಾಗಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯಂತೆ ಅವನಿಗೆ ದೊರಕತಕ್ಕಂಥ ಮೊತ್ತವನ್ನು ಕಂಡುಹಿಡಿದರು. ಇಲ್ಲಿ 12% ಏನೈತೆ ಬಡ್ಡಿ ದರದ ಅದನ್ನು ನಾವು 25/4 ಅರ್ಧ ವರ್ಷಗಳಾಗ್ತಾವೆ. n=18 ಮಂತನ್ನು ನಾವು ವರ್ಷದ ಮಾಡಿದಾಗ 3 ಅರ್ಧ ವರ್ಷಗಳಾಗ್ತಾವೆ. 3 ಅರ್ಧ ವರ್ಷ ಆದ ನಂತರ ಇದನ್ನು ಸೂತ್ರದಲ್ಲಿ ತುಂಬಿದಾಗ ಚಕ್ರ ಬಡ್ಡಿ ಎಷ್ಟು ಕಂಡುಹಿಡಿಸುತ್ತದೆ. ಅಸಲು 4,096, 6 25, n ಅಂದರೆ 3 ವರ್ಷ ಆಗ್ತದೆ. ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 4,913 ರೂಪಾಯಿ ಆಗ್ತದೆ. ಇನ್ನು ಪ್ರಶ್ನೆ 10ನೇ ಸಂಖ್ಯೆ ಬಂದಾಗ ಒಂದು ಸ್ಥಳದ ಜನಸಂಖ್ಯೆಯು 2003ರಲ್ಲಿ ವಾರ್ಷಿಕವಾಗಿ 5% ದರದಲ್ಲಿ 54,000 ರೂಪಾಯಿ ಇರ್ತದೆ. 2001ರಲ್ಲಿ ಜನಸಂಖ್ಯೆಯನ್ನು ಹುಡುಕಿ 2005ರಲ್ಲಿ ಜನಸಂಖ್ಯೆ ಎಷ್ಟಾಗ್ತದೆ ಕೇಳಿದರು. ಈಗ 2003ರಲ್ಲಿ ಜನಸಂಖ್ಯೆ ಎಷ್ಟದ 54,000 ರೂಪಾಯಿ ಅದ ನೋಡಿ. 54,000 ಜನಸಂಖ್ಯೆ ಅದ ರೂಪಾಯಿ ಅಲ್ಲ, 54,000 ಜನಸಂಖ್ಯೆ ಅದ. ಇನ್ನು ಬಡ್ಡಿ ದರ 5% ಅದ. ಸಮಯವನ್ನು ಕೊಡಲಾಗಿದೆ 2003 2001 ಕಾದಾಗ ಅದು 2 ವರ್ಷ ಆಗ್ತದೆ. ಯಾಕಂದ್ರೆ 2003ರಿಂದ 2001ರವರೆಗೆ ಕಂಡುಹಿಡಿದರು. ಅವಾಗ 2 ವರ್ಷ ಅವಧಿ ಆಗ್ತದೆ. ಮತ್ತು 2003ರಲ್ಲಿ ಜನಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕಾದ್ರೆ 2001ರ ಜನಸಂಖ್ಯೆ ಇಂಟು 1 + r/100 n ಸೂತ್ರ ಹಚ್ಚಬೇಕಾಗ್ತದೆ. 2003ರ ಜನಸಂಖ್ಯೆ 54,000, ಆಮೇಲೆ 2001ರ ಜನಸಂಖ್ಯೆ ಇಂಟು ಮಾಡಬೇಕಾಗ್ತದೆ. ನಂತರ ಇಲ್ಲಿ r ಅಂದರೆ 5, n ಅಂದರೆ 2 ತುಂಬಿದಾಗ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 2001ರ ಜನಸಂಖ್ಯೆ 54,000 ಇಂಟು 400/441 ಮಾಡಿದಾಗ 48,979.59 ಅಂದಾಜಾಗಿರ್ತದೆ. ಅಂದ್ರೆ ಪೂರ್ತಿಯಾಗಿ ರೌಂಡಪ್ ಮಾಡಿದಾಗ 48,980 2001ರ ಜನಸಂಖ್ಯೆ ಆಗ್ತದೆ. ಇನ್ನು 2005ರ ಜನಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ 2003ರ ಜನಸಂಖ್ಯೆದಾಗ ಕೂಡಿಸ್ಬೇಕಾಗ್ತದೆ. ಅದ್ರಾಗ ಸೂತ್ರ ಏನಾಗ್ತದೆ ಇದಾಗ್ತದೆ. ನಂತರ 5,400 ಇಲ್ಲಿ 6ಅನ್ನು 5 ತುಂಬಿದಾಗ n=2 ತುಂಬಿದಾಗ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 59,535 ಜನಸಂಖ್ಯೆ ಬರ್ತದೆ 2005ರದ್ದು. ಇನ್ನು ಪ್ರಶ್ನೆ ಸಂಖ್ಯೆ 11ಕ್ಕೆ ಬಂದಾಗ ಪ್ರಯೋಗಾಲಯದ ಒಂದು ನಿರ್ದಿಷ್ಟ ಪ್ರಯೋಗದಲ್ಲಿ ಬ್ಯಾಕ್ಟೀರಿಯಾದ ಎಣಿಕೆ ಗಂಟೆಗೆ 2.5% ದರದಲ್ಲಿ ಹೆಚ್ಚುತ್ತಿದೆ. ಎಣಿಕೆಯ ಆರಂಭದಲ್ಲಿ 5,06,000 ಆದರೆ 2 ಗಂಟೆಗಳ ಕೊನೆಯಲ್ಲಿ ಅದರ ಸಂಖ್ಯೆಯನ್ನು ಕಂಡುಹಿಡಿಯಿರೆಂದರು. ಈಗ ಬ್ಯಾಕ್ಟೀರಿಯಾದ ಆರಂಭಿಕ ಎಣಿಕೆ 5,06,000 ರೂಪಾಯಿ ಅದ. ಎಣಿಕೆ ಕೌಂಟು ಅಷ್ಟದ ರೂಪಾಯಿ ಎಲ್ಲ ತಪ್ಪದದು. ದರ 2.5% ಅದ. n 2 ಗಂಟೆಗಳ ಕಾಲ ಅದ. ಹಂಗೆ ಎಣಿಕೆಯ ಪ್ರಮಾಣ ಎಷ್ಟಾಗ್ತದೆ 2 ಗಂಟೆಯ ಕೊನೆಯಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಎಣಿಕೆಯನ್ನು ಮಾಡಿದಾಗ ಆರಂಭದ ಬ್ಯಾಕ್ಟೀರಿಯಾದ ಎಣಿಕೆಯ ಸಂಖ್ಯೆ ಇಂಟು 1 + r/100 n ಆಗ್ತದೆ. ಇಲ್ಲಿ r ಅಂದಾಗ 2.5, ಆರಂಭದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆ 5,06,000 ಆಗ್ತದೆ. ಆಮೇಲೆ n ಅಂದರೆ 2 ಆಗ್ತದೆ. ಎಲ್ಲ ಬೆಲೆಗಳನ್ನು ತುಂಬಿದಾಗ 53,01,616 ಆಗ್ತದೆ. 0.25 ಆಗ್ತದೆ. ಇನ್ನು 12ನೇ ಪ್ರಶ್ನೆಗೆ ಬರೋಣ. ಸ್ಕೂಟರನ್ನು 42,000 ರೂಪಾಯಿಗೆ ಖರೀದಿಸಲಾಯಿತು. ಇದರ ಮೌಲ್ಯವು ವಾರ್ಷಿಕ 8% ದರದಲ್ಲಿ ಸವಕಳಿ ಆಗ್ತದೆ. 1 ವರ್ಷಗಳ ನಂತರ ಅದರ ಮೌಲ್ಯವನ್ನು ಹುಡುಕಿ ಎಂದರು. ಅಂದರೆ ಇಲ್ಲಿ ಸ್ಕೂಟರ್ನ ಬೆಲೆ 42,000 ರೂಪಾಯಿ ಅದ. ಸವಕಳಿ ಅದರ 8% ಅದ. ಸಮಯ 1 ವರ್ಷದ. ಸ್ಕೂಟರ್ನ ಅಂತಿಮ ಬೆಲೆ ಕಂಡುಹಿಡಿಬೇಕಾದ್ರೆ ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂ ಅದರದ್ದು ಈಗಿನ ದರ ಎಷ್ಟದ × 1 - r/100 n ಮಾಡಬೇಕಾಗ್ತದೆ. ಈಗ ಪ್ರೆಸೆಂಟ್ ವ್ಯಾಲ್ಯೂ 42,000 ರೂಪಾಯಿ ಆದಾಗ r ಅಂದರೆ 8 ವರ್ಷ, n ಅಂದರೆ ಅವಧಿಯನ್ನು ಕೊಡಲಾಗಿದೆ. ಅವಧಿಯನ್ನು ತುಂಬಬೇಕಾಗ ಸಿಂಪ್ಲಿಫಿಕೇಷನ್ ಮಾಡಿದಾಗ ಎಷ್ಟು ಬರ್ತದೆ ಅಂದರೆ 1,680 × 23 ಮಾಡಿದಾಗ 38,640 ಆಗ್ತದೆ. ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳಿದಾವು. ವಿದ್ಯಾರ್ಥಿಗಳೇ ಇವುಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ 8ನೇ ತರಗತಿಯ ವಿದ್ಯಾರ್ಥಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ಥ್ಯಾಂಕ್ ಯು ಟು ಆಲ್.